ಕನಕದಾಸ ಅಂತ ಹೆಸರು ಯಾಕೆ ಬಂತಂದ್ರೆ ಅವರು ಕುರುಬ್ರು. ಇಲ್ಲ ಮೊಸಳೆ ಬರೋದು ಕಟ್ಟಿಗೆ ಬರೋದು ನೀನು ಹೇಳ್ಬ್ರ ಏನದು. ಆನೆಗಳಿದ್ದಕ್ಕೆ ಇಡ ಬಂತು, ಗಣಪತಿ ಇದ್ದಿದ್ದಕ್ಕೆ ಗುಂಜಿ. ಬಿ ಕೇರ್ಫುಲ್ ಗೈಸ್. ಈಗ ಆಗುಂಬೆ ಘಾಟಿಗೆ ಹೋಗ್ತಿದ್ವಿ ಗೈಸ್. ಗೈಸ್ ಫೈನಲಿ ಕೃಷ್ಣ ಮಠಕ್ಕೆ ಬಂದಿದ್ದೀವಿ, ಉಡುಪಿ ಕೃಷ್ಣ ಮಠಕ್ಕೆ. ಗೈಸ್ ಇಲ್ಲಿ ನೋಡಿ, ಏನಿಲ್ಲ ಬರೀ ಶಿಪ್ಪಿಂಗ್ ಮಾಡೋಷ್ಟು ಹೋಗ್ಬೇಕು ಗೈಸ್. ಚಪಾತಿ ಮತ್ತು ಪನ್ನೀರ್ ಟಿಕ್ಕಾ ಮಸಾಲೆ ಆರ್ಡರ್ ಮಾಡಿದ್ದೀವಿ. ಅಪ್ಪ ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು. ಗೈಸ್ ಎಂಟ್ರೆನ್ಸಲ್ಲಿ ಗ್ರಾಸ್ ಹಾಕಿದ್ರು. ಯಾವ ಚಟ್ನಿ ಬ್ರೋ ಅದು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಡೇ 5ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗಾಯ್ಸ್. ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ನಮ್ಮ ಸರ್ ಎಲ್ರಿಗೂ ಎಬ್ಸಿದ್ದಾರೆ. ಎದ್ದಿದ್ದು ಚೆನ್ನಾಗಾಯ್ತು ಬ್ರೋ, ಟಕ್ ಟಕ್ಕನಾಗಿ ರೆಡಿ ಆದ್ವಿ. ಫೈನಲ್ ಈಗ 6:15 ಟೈಮ್ ಆಗಿದೆ. ಎಷ್ಟಾಯ್ತು ಮಚ್ಚೆ? 6:26 ಟೈಮ್ ಆಗಿದೆ ಗಾಯ್ಸ್. ಈಗೆಲ್ಲ ಏನು ವಿಷಯ ಅಂತಂದ್ರೆ ಟಿಫನ್ ಮಾಡಬೇಕು. ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ರೇಡ್ ಹೋಗೋಕ್ಕೆ ಫುಲ್ ಖುಷಿನಾ? ಫುಲ್ ಖುಷಿ ಅಪ್ಪ. ಗುಡ್ ಮಾರ್ನಿಂಗ್. ಕವರ್ ಮಾಡೋದಿದೆ, ತುಂಬಾ ಖುಷಿ. ಇವತ್ತು 300 ಕಿಲೋಮೀಟರ್ ಹೋಗ್ಬೇಕು. ಇವತ್ತು ಹೆಂಗ್ ಅನ್ಸೈತೆ ನಿನಗೆ? ಕ್ರೇಜಿ ಇಲ್ಲೇ ಓಜಿ ಪ್ಲೇಯರ್ ಇಲ್ಲೇ ಇದೆ ನೋಡಿ. ಓಜಿ ಗುಡ್ ಮಾರ್ನಿಂಗ್. ಹೆಂಗ ಬ್ರೋ 300 ಕಿಲೋಮೀಟರ್ ಹೋಗ್ಬೇಕು ಇವತ್ತು, ಹೆಂಗ್ ಫೀಲ್ ಆಗ್ತಿದೆ? ಫೀಲ್ ಇಲ್ಲ ಬ್ರೋ, ಟೈಮ್ ಒಂದು 5 ನಿಮಿಷ ವೇಸ್ಟ್ ಮಾಡಿದ್ರೆ ನಮ್ಗೆ ಅಲ್ಲಿ ಭಾರಿ ಮಿಸ್ಟೇಕ್ ಆಗುತ್ತೆ ಅಲ್ಲ. ಸೀದಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಟಿಫನ್ ಮಾಡಕ್ ಹೋಗೋದು ಬನ್ನಿ. ಬೆಳಗ್ಗೆ ವೆದರಲ್ಲಿ 6:30 ಆಗಿದೆ. ವೆದರಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲರೂ ಶೃಂಗೇರಿಯಲ್ಲಿ ಹವಾಯಿ ಚಪ್ಪಲಿ ಹಾಕೊಂಡು ಹೋಗ್ತಿದ್ವಿ. ಹ್ಞೂ ಬ್ರೋ, ನೋಡ್ದು ಫುಲ್ ಫ್ರೀ. ಏನು ಮಜಾ, ಚೆನ್ನಾಗೈತಾ? ಕಂಫರ್ಟಬಲ್. ಹೌದು ಗೈಸ್. ಏನು ವಿಷಯ ಗೊತ್ತಾ ಗೈಸ್, ಶೃಂಗೇರಿಯಲ್ಲಿ ನೈಟ್ ಹಾಲ್ಟ್ ಆಗಿದ್ವಲ್ಲ, ಇಲ್ಲಿಂದ ಸೀದಾ ಆಗುಂಬೆ ಘಾಟಿಗೆ ಹೋಗ್ತಿದ್ವಿ ಗೈಸ್. ಆಗುಂಬೆ ಘಾಟಿಯಿಂದ ಉಡುಪಿಯಿಂದ ಮಾರೇವಂತಲ್ಲ, ಮಾರೇವಂತದಿಂದ ಮತ್ತೆ ಮುರುಡೇಶ್ವರ ಗೈಸ್. ಮುರುಡೇಶ್ವರದಿಂದ ಇಡುಗುಂಜಿ, ಯಾಣ, ಗೋಕರ್ಣ. ಇಲ್ಲಿಂದ 7 ಪ್ಲೇಸ್ ಅದು. 7 ಪ್ಲೇಸ್ ಅದು. 7 ಪ್ಲೇಸ್ ಕವರ್ ಮಾಡಿ. 7 ಗಂಟೆಗೆ ಮುಟ್ಟಿಗೆ ಚಿಂತಿಲ್ಲ ನಾವು. 5-6 o'clock ಎಲ್ಲ ಮಿರ್ಜಾನ್ ಫೋಟೋ ಇರಬೇಕು ನಾವು. ಓಕೆ, ಮಿರ್ಜಾನ್ ಫೋಟೋ ಮರ್ತ್ಬಿಟ್ಟು ಗೈಸ್. ಮಿರ್ಜಾನ್ ಫೋಟೋ ಒಂದು ಹೋಗ್ತಿದ್ವಿ ಇವತ್ತೊಂದು. ಕನಿಷ್ಠ ಏನಂದ್ರೆ ಒಂದು 7 ಪ್ಲೇಸ್ ಒಂದು ಕವರ್ ಮಾಡಬೇಕು. ಹೆವಿ ಪ್ಲೇಸ್ ಕವರ್ ಮಾಡ್ತಿದ್ವಿ ಇವತ್ತೊಂದು. 6 ಪ್ಲೇಸ್ ಕವರ್ ಮಾಡ್ತಿದ್ದೀವಿ. ಹೆವಿ ಫುಲ್ ಖುಷಿಯಾಗಿದ್ವಿ, ಎಕ್ಸೈಟ್ಮೆಂಟಲ್ಲಿ. ಏನಾಗುತ್ತೋ ಗೊತ್ತಿಲ್ಲ. 300 ಕಿಲೋಮೀಟರ್ ಮಾಡ್ತೀವಿ ಆರಾಮ್ಸೆ. ಟೈಮ್ ವೇಸ್ಟ್ ಮಾಡೋದು ಅಷ್ಟೇ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಬೈಕಲ್ಲಿ ಸ್ಟಾಪ್ ಮಾಡೋದಿಲ್ಲ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಕೆಲವೊಂದು ಅಲ್ಲೊಂದು 5 ನಿಮಿಷ ಮಾಡ್ತಿರ್ತೀನಿ. ಯಾರು ಸ್ಕಿಪ್ ಮಾಡಬೇಡಿ, ನೋಡ್ತೀರಿ. ಪ್ಲೇಸ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿರ್ತವೆ. ಅಷ್ಟು ದೂರ ಹೋಗ್ತಿದ್ದೀವಿ. ಎಂಜಾಯ್ ಮಾಡಿ ಗೈಸ್. ಯಾವ ಥರ ಇರುತ್ತೆ ಏನು, ನಾನು ಫುಲ್ಲು ಖುಷಿಯಲ್ಲಿದ್ದೀನಿ ಹೋಗ್ಲಿಕ್ಕೆ. ಏನು ಹಿಂಗೆ ಮಾತಾಡ್ತೀನಿ ಅಂತ ಅನ್ಕೊಂಡ್ಬಿಟ್ರೆ, ಸ್ವಲ್ಪ ಇವತ್ತು ವೆದರಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಗೈಸ್. ಅದು ಗಂಟ್ಲು ಇಟ್ಕೊಂಡ್ಬಿಟ್ಟಿದೆ, ಸರಿಗೆ ಮಾತಾಡೋಕೆ ಬರ್ತಿಲ್ಲ. ಅದಕ್ಕೆ ಸ್ವಲ್ಪ ಇದು ಮಾಡ್ತಿದ್ದೀನಿ. ಏನಾಯ್ತಾ? ಹವಾಯಿ ಚಪ್ಪಲಿ ಹೆಂಗೆ ಅನ್ಸಾಗ್ತೈತಪ್ಪ? ಫೀಲಿಂಗ್ ಬೆಟ್ರೆ? ಫುಲ್ ಬೆಟ್ರ್ ಆಯ್ತು, ಹೌದಿಲ್ಲ? ಇದೊಂದು ಕ್ರೇಜಿ ವ್ಯೂ ನೋಡಿ ಗೈಸ್. ಇಲ್ಲಿ ಬೆಳಗ್ಗೆ ಗೋಪುರ ಮುಂದೆ ಗೈಸ್, ಬೆಳಗ್ಗೆ ನಮ್ಮ ಶೃಂಗೇರಿ ಟೆಂಪಲ್ನ ಕೈ ಮುಕ್ಕೊಳ್ರಿ ಗೈಸ್. ಇಲ್ಲಿಂದನೇ ದರ್ಶನ ಮಾಡಿಸ್ತೀನಿ ನೋಡ್ರಿ ನಿಮಗೆ. ಹೋಟೆಲ್ ಶ್ರೀ ಗಣೇಶ್. ಬಾ, ನಮ್ಮಣ್ಣ ಏನು ಭಕ್ತಿ ಬ್ರೋ, ನಿನ್ನೆ ಭಕ್ತಿ ನೋಡ್ಕೊಂಬಿಟ್ಟಪ್ಪ ನಾನಿಂದ. ದರ್ಶನ ನೋಡಿ ತುಂಬಾ ಖುಷಿ ಆದ ಗೈಸ್. ಬಂದ ತಕ್ಷಣ ಇಲ್ಲೆಲ್ಲ ಮೆನು ನೋಡ್ತಿದ್ದೀವಿ. ರೇಟ್ ಅದೇ ಒಂದಕ್ಕಿಂತ ಒಂದು ಜಾಸ್ತಿನೇ ಇದೆ ಗೈಸ್. ಇಲ್ಲಿ ಹೋಟ್ಲಿಗೆ ಬಂದಿದ್ದೀವಿ. ಹಾಂ ಅಷ್ಟೇ. ಇಡ್ಲಿ ವಡೆನ ತಗೋ. ಹಾಂ, ಇಡ್ಲಿ ವಡೆನ ತಗೋ. ವಡ ಗಿಡ ಎಲ್ಲ ತಗೊಂಡು ಎಲ್ಲ ಬಾಬು. ಏನು ಮಾಡಿದ್ರು ಗೈಸ್? ಇಲ್ಲಿ ನೋಡಿ ಗೈಸ್, ಸೀಟ್ ಸಿಗಲ್ಲ ಅಂತ ಖರ್ಚಿಪ್ ಹಾಕಿದ್ದೀನಿ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜಾಗ ಫ್ರೀ ಇದಾವೆ ಇಲ್ಲೆಲ್ಲ. ನಿನಗೋಸ್ಕರ ಸೆಂಟ್ರಲ್ ಗ್ಯಾಪ್ ಬಿಟ್ಟಾರೆ ನೋಡ್ಬಿಡ. ಬಸ್ಸಲ್ಲಿ ಖರ್ಚು ಭಾಗ ನೋಡಿದ್ದೀನಿ, ಹೋಟೆಲ್ ಬಂದು ಖರ್ಚು ಭಾಗ ಸುಮ್ಮನೆ ಕ್ರೇಜ್. ಏನು ಮಚ್ಚ, ಡಿಪ್ರೆಷನ್ ಅದೇ ಗ್ಯಾಪ್ ಹೌದು. ನಾವು ಅಷ್ಟೋ ತನಕ ಇಲ್ಲಿ ಕುತ್ಕೊಂಡಿದ್ವಿ. ಸೆಲ್ಫ್ ಸರ್ವಿಸ್ ಅವ್ರು ಬಂದು ಸರ್ವ್ ಮಾಡ್ತಾರೆ ಅಂದ್ಕೊಂಡ್ರೆ ಇಲ್ಲಿ ಗೈಸ್ ಟೋಕನ್ ತೊಗೊಬೇಕಂದ್ರೆ ಅಲ್ಲಿ ಟೋಕನ್ ತೊಗೊಂಡ್ಬಿಟ್ಟು ಅಲ್ಲಿ ಹೋಗಿದ್ದಾರೆ ಗೈಸ್ ಟೋಕನ್ ಕೊಡಲಿಕ್ಕೆ. ಇಡ್ಲಿ ವಡೆ ಆರ್ಡರ್ ಮಾಡಿದ್ದೀವಿ. ಬನ್ನಿ ಗೈಸ್ ಕೊಡ್ತೀನಿ ಗೈಸ್. ಬೆಳಗ್ಗೆ ಬಿಸಿ ಇಡ್ಲಿ, ಸಾಂಬಾರು, ವಡೆ, ಚಟ್ನಿ ಸಖತ್ ಕಾಂಬಿನೇಷನ್ ಇರುತ್ತೆ.
ಬನ್ನಿ ಗೈಸ್ ತಿನ್ನೋಣ. ಸಕ್ಕದಾಗಿ ನನಗಂತೂ ಅಯ್ಯಪ್ಪ ಎಷ್ಟು ಮಿಸ್ ಹೋಗ್ಬಿಡ್ತಿತ್ತು. ಹೋಗಿ ಅಲ್ಲಿ ಟೇಸ್ಟ್ ಮಾಡಿ, ಚೆನ್ನಾಗಿದೆ ನೋಡು, ಟೇಸ್ಟ್ ಮಾಡು, ಚೆನ್ನಾಗೈತೆ ಹಾಕ ಮಜಾ ಗೈಸ್. ಸೀದಾ ಬನ್ನಿ ಗೈಸ್ ಬ್ಯಾಟಿಂಗ್ ಮಾಡೋಣ. ಚೆನ್ನಾಗಿದೆ ಗೈಸ್. ನನಗೆ ಆ್ಯಕ್ಚುಲಿ ಇಡ್ಲಿ ವಡೆ ಅಂದರೆ ಇಷ್ಟ ಇಲ್ಲ ಗೈಸ್. ಇಲ್ಲಿ ಏನೋ ವೆದರಿಗೆ ತಿನ್ಬೇಕಂತ ಅನಿಸಿದೆ, ಬಟ್ ಚೆನ್ನಾಗಿದೆ ಅದಕ್ಕೆ ತಿನ್ನೋದಿಲ್ಲ ಗೈಸ್. ಶೃಂಗೇರಿ ಇಡ್ಲಿ ವಡೆ ಸಾಂಬಾರು ತಿಂದಿದ್ದೀವಿ. ಇವಾಗ ಕಾಫಿ ಟ್ರೈ ಮಾಡ್ತಿದ್ವಿ ಗೈಸ್. ಇದ್ರಲ್ಲಿ ಹಾಕಿ ಕುಡಿಬೇಕಂತೆ. ಇದ್ರಲ್ಲಿ ಹಾಕ್ಲಾ ಬ್ರೋ? ಓಹೋ, ನಮ್ಮ ಕಾಜು ನೋಡಿದ್ರೆ ಅರ್ಧ ವಡೆ ಎಕ್ಸ್ಟ್ರಾ ತಿನ್ನಕತ್ತ ಗೈಸ್. ಏನ್ ಬ್ರೋ ಒಂದು ವಡೆ ಗೈಸ್. ಆಗಲಿ 7 ಗಂಟೆ ಆಗಿದೆ. ವೆದರ್ ನೋಡಿ ಗೈಸ್ ಯಾವ ಥರ ಇದೆ. ಮೋಡೇನು ಮುಚ್ಕೊಂಡಿಲ್ಲ ಬ್ರೋ. ಕ್ಲೈಮೇಟು ಚೆನ್ನಾಗಿದೆ ನಿಮಗೆ ಕ್ಲೈಮೇಟ್. ಹಿಂಗೆ ಬಂದಿದೆ ನಮಗೆ. ರೈನ್ ಕೋಟ್ ಹಾಕೊಂಡು ಹೋಗ್ಬಿಡೋಣ. ಅಲ್ಲೆಲ್ಲ ಬಿಚ್ಚೋದಾಗಲ್ಲ. ಸೀದಾ ಗೆಲ್ಬೇಕು, ನಿಂದಿರ್ಸೋದು ಇರಲ್ಲ ಜಾಸ್ತಿ. ಸೀದಾ ಹೊಡೆದ್ಬಿಡೋಣ. ತುಂಬ ಚೆನ್ನಾಗಿತ್ತು. ಕಾಫಿ ವಡೆ ಭಾಳ ಇಷ್ಟ. ಚೆನ್ನಾಗೈತೆ. ಚಪ್ಪಲಿ ಅಂದರೆ ಹವಾಯಿ ಚಪ್ಪಲಿ ಗೈಸ್. ಬಾ 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 ಏನು ಅಫಿಷಿಯಲಾಗಿ ಹೊಂಟೀವಿ ಅಂತಂದರೆ ಶೂ ಹಾಕೊಂಡು ಗಿಜಿ 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 ಕಾಲೆಲ್ಲ ನೀರು ಹಾಕ್ಬಿಟ್ಟಿದ್ವು. ಹಾಂ, ಚಿಂಗ್ ಚಪ್ಪಲ, ಜಿಂಗ್ ಚಪ್ಪಲ, ಚಿನ್ ಅದನ್ನ ರೀಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ಹೌದಾ? ಏನಪ್ಪ ನೋಡಿ. ಹೌದಾ? ಅಲ್ಲೆಲ್ಲ ಆರ್ಡರ್ ಮಾಡಿರ್ತಾನೆ. ಹಾಂ, ಅದ್ರ ಮೇಲೆ ಚಿನ್ ಚಪ್ಪಲ್ ಅದ್ರ ಬ್ರ್ಯಾಂಡೆಡ್ ಶೂ ಮಾಡಿರ್ತಾನೆ. ಹಾಂ 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 ಬ್ರ್ಯಾಂಡೆಡ್ ಫ್ಲಿಪ್ ಫ್ಲಾಪ್. ಹಾಂ, ಅವು ಲೋಕಲ್ 500 ರೂಪಾಯಿ ಲೋಕಲ್ ಬಂದ್ಬಿಡ್ತು. ಚಿನ್ ಅಂತ ಬಂದು ಅವ್ನು ಹೆಂಗಂತಾನೋ ಇವ್ ನಾವು ಚಿನ್ ಚಪ್ಪಲ್ ಕೊಡಾರ ಗೈಸ್. ನೋಡಿ ಗೈಸ್, ಇವತ್ತಿನ ಔಟ್ಫಿಟ್ ನೋಡಿ. ಡೇ 5 ಔಟ್ಫಿಟ್ಟು ಅಣ್ಣಂದು, ಕಾಶಂದು, ಸಾಯಿಬ್ರೋದು. ಇದಕ್ಕೆ ಒಂದು ಗೈಸ್ ಇದು ಔಟ್ಫಿಟ್. ನೈಟ್ ಪ್ಯಾಂಟು, ಟಿ ಶರ್ಟು, ಹವಾಯಿ ಚಪ್ಪಲಿ. ಬೆಳಗ್ಗೆ ಮಾರ್ನಿಂಗ್ ವ್ಯೂ ಸಕ್ಕತ್ತೈತೆ ಬ್ರೋ. ನೋಡಿ ಬ್ರೋ, ಇದು ಇನ್ನೂ ಭಾಳ ಆಯ್ತು. ಬಾ ಮುಂದಕ್ಕೆ ಹೋಗೋಣ ಒಂದಿನ ಗೈಸ್. ಈಗ ಫಾಸ್ಟ್ ಆ್ಯಂಡ್ ಅಪ್ ರಿಲೋಡ್ ಕುಡಿತಿದ್ದು ಗೈಸ್. ಟೈಮ್ ಎಲ್ಲ ಐತಿ, ಕೆರ್ಕನಾಗೆ ಟೈಮ್ ಇಲ್ಲ ಇಲ್ಲಿ. ಜಲ್ದಿ ಟೈಮ್ ಆಗ ರೆಡಿ ಆಗ್ರೋ ಜಲ್ದಿ. ಹಾಕೊಂತೀವಿ. ತಗೊಂಡು ಬಂದು 3-4 ದಿನ ಆಯಿತು. ಇವತ್ತು ಹಾಕೊಂತಿದ್ದೀವಿ ಗೈಸ್. ನಮಗೆ ಟೈಮ್ ಸಿಕ್ಕಿಲ್ಲ. ಅಂದ್ರೆ ಎಷ್ಟು ಹಾಕೊಳ್ಳಿ ನೀವು? ಫುಲ್ ಹಾಕಲ್ಲ. ನೋಡಿ ಒಂದು ಹಾಕಿ ಹಾಕಲ್ಲ. ಮಿಕ್ಸ್ ಮಾಡಿ ಹಾಕ್ತಿದ್ಯಾ ಗೈಸ್? ಗ್ಲೂಕೋಸ್ ಸ್ಪಾರ್ಕರ್ಸ್ ಬರ್ತದೆ. ಸ್ಪಾರ್ಕರ್ಸ್ ಗೈಸ್. ಯಾವ ಥರ ಹೋಗ್ತೀವಿ ಗ್ಲೂಕೋಸ್ ಚೆಕ್ ಮಾಡಲ್ಲ ಚೆಂದಾಗುತ್ತೆ. ಚೆಕ್ ಮಾಡಲ್ಲ ಅವರು ಗೊತ್ತಿಲ್ಲ ಮಚ್ಚ, ಓದಿಲ್ಲ, ಕೇಳ್ಬೇಕು. ಫೈನಲಿ ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ಬಂದು ಗಾಡಿ ಎಲ್ಲ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲ ಲಗೇಜ್ನ ಪ್ಯಾಕ್ ಮಾಡ್ಕೊಂಡು ಅದನ್ನೆಲ್ಲ ಕಟ್ಬಿಟ್ಟಿದ್ದೀವಿ. ಈಗ ಸೀದಾ ಇಲ್ಲಿಂದ ಆಗುಂಬೆ ಘಾಟ್ ಹೋಗೋದು. ಆಗುಂಬೆ ಘಾಟಿಂದ ಸೀದಾ ಉಡುಪಿ ಗಾಯ್ಸ್. ಸಖತ್ ರೇಡಿ ಇರುತ್ತೆ. ನೋಡಿ ಗಾಯ್ಸ್, ಎಂಜಾಯ್ ಮಾಡಿ. ನಾವು ಎಂಜಾಯ್ ಮಾಡ್ತೀವಿ, ನೀವು ನಮ್ಮ ಜೊತೆ ಎಂಜಾಯ್ ಮಾಡಿ ಗಾಯ್ಸ್. ಏನು ಮಜಾ ಎಂಜಾಯ್ ಮಾಡಿ. ಈ ಮಾತ್ರ ಕ್ರೇಜಿ ಆಗಿರುತ್ತೆ. ಹಾಂ, ಎಂಜಾಯ್. ಹುಷಾರಾಗಿ ಬರ್ರಿ. ಹಾಂ ಬ್ರೋ, ಹುಷಾರು. ನಾವು ಸಾಯಿಗುಡಿ ಲೊಕೇಶನ್ ಹಾಕ್ತಿದ್ದಾನೆ. ಸೀದಾ ರೆಡಿ ಆಗ್ತಿದ್ವಿ. ಎಲ್ಲ ಫಿಕ್ಸ್ ಆಗಿದೆ. ಈಗ ಸೀದಾ ಹೋಗೋದೆ ಗೈಸ್. ಲೆಟ್ಸ್ ಬನ್ನಿ ಗೈಸ್, ಹೋಗೋಣ. ಗೈಸ್ ಈಗ ಆಗುಂಬೆ ಘಾಟಿಗೆ ಹೋಗ್ತಿದ್ದೆ ಗೈಸ್. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗುಂಬೆ ಘಾಟ್ ಇದೆ. ಆಗುಂಬೆ ಘಾಟ್ ಆದಮೇಲೆ ಅಲ್ಲಿಂದ 80 ಕಿಲೋಮೀಟ್ರ್ ಉಡುಪಿದೆ. ಸಕ್ಕದ ಕ್ರೇಜಿ ವ್ಯೂ ಇದೆ ಗೈಸ್. ಬನ್ನಿ ಹೋಗೋಣ.
ಆಗುಂಬೆ ಘಾಟಲ್ಲಿ ಎಂಟ್ರಿ ಆದ್ವಿ. ಫಾಗ್ ಸ್ಟಾರ್ಟ್ ಆಯ್ತು ಗಾಯ್ಸ್, ನೋಡಿ ಫಾಗ್ ಕ್ರೇಜಿ. ಗಾಯ್ಸ್ ಇಲ್ಲಿಂದ ಫುಲ್ ಕೇರ್ಫುಲ್ಲಾಗಿ ಹೋಗ್ಬೇಕು ಗಾಯ್ಸ್. ಆಗುಂಬೆ ಘಾಟಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ, ಕೇರ್ಫುಲ್ಲಾಗಿ ಹೋಗ್ಬೇಕು. ಕಟಿಂಗ್ಸಲ್ಲಿ ಮಾತ್ರ ಹೆವಿ ಕೇರ್ಫುಲ್ ಆಗಿರ್ಬೇಕು ನೋಡ್ರಿ ಇಲ್ಲೆಲ್ಲ. ಕನಿಷ್ಠ ಏನಂದ್ರೆ ಒಂದು 4-5 ಕಿಲೋಮೀಟ್ರ್ ಬಂದಿರ್ತೀವಿ. ಇನ್ನು ಕೆಳಗಡೆ ಇಳಿಬೇಕಾಯ್ತು, ಇನ್ನು ತುಂಬ ಕೆಳಗಡೆ ಇದೆ. ಕ್ರೇಜಿ ಮಾತ್ರ ಇದೆ. ಒಂದು ಬೈಕ್, ಒಂದು ಕಾರ್ ಆಗಲಿ ವೆಹಿಕಲ್ ಆಗಲಿ ಬಂದರೆ ನಾವು ಸ್ಲೋ ಮಾಡ್ಕೊಂಡು ಅವ್ರನ್ನ ಪಾಸ್ ಮಾಡಬೇಕು. ಹೆವಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಗಾಯ್ಸ್ ಇಲ್ಲೆಲ್ಲ, ಕೇರ್ಫುಲ್ಲಾಗಿ ಅಡ್ಡಾಡಬೇಕು. ಫೈನಲಿ ಆಗುಂಬೆ ಘಾಟ್ ಎಲ್ಲ ಮುಗಿದ್ದೆವು. ಸೀದಾ ಇಲ್ಲಿಂದ ಉಡುಪಿಗೆ ಹೋಗೋಣ ಬನ್ನಿ ಗಾಯ್ಸ್. ನಾನ್ ಸ್ಟಾಪ್ ಇದೆ. ಆಗುಂಬೆ ಘಾಟ್ ನೋಡಿದರೆ ಯಾವ ಥರ ರಿಸ್ಕಿ ಇತ್ತು ಅಂತ. ಬನ್ನಿ ಎಲ್ಲ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ನಮ್ಮ ಸೇಫ್ಟಲ್ಲಿ ನಾವು ಇರಬೇಕು. ಪ್ರತಿಯೊಂದು ಕಡೆ ಸೆಕ್ಷನ್ ಇರುತ್ತೆ, ಎಲ್ಲ ನಿಂದಿರಿಸಿ ಚೆಕ್ ಮಾಡ್ತಾರೆ. ಬಟ್ ಇಲ್ಲೇನು ಆ ಥರ ಏನು ಮಾಡಿಲ್ಲ ನಮಗೆ. ಲೆಟ್ಸ್ ಗೋ ಗಾಯ್ಸ್. ಇಲ್ಲಿಂದ ಸೀದಾ ಉಡುಪಿಗೆ ಹೋಗೋಣ ಬನ್ನಿ. 1000 ಕೊಟ್ಟು ಒಂದು 500 ಕೊಟ್ಟು ಎಲ್ಲ ಇದು ರೇನ್ ಕವರ್ ತಗೊಳ್ಳಿ ಅಂದರೆ ಮಾಡ್ಕೊಂಡ್ರೆ ಹೋದ್ರೆ ನೋಡಿ ಗಾಯ್ಸ್. ಇರೋ ರೇನ್ ಕೋಟ್ನು ಕಳ್ಕೊಂಬಿಟ್ಟು ಈಗ ರೇನ್ ಕೋಟ್ ಇಲ್ಲಾರ್ದಂಗೆ ಹೋಗ್ತಿದ್ದಾನೆ. ಬರ್ರೆ ಜಾಸ್ತಿ ಗಾಯ್ಸು. ಗಾಯ್ಸ್ ಉಡುಪಿ ಎಂಟ್ರೆನ್ಸ್ ಆಗ್ತಿದ್ದೇವೆ ನೋಡಿ. ಏನು ಕ್ರೇಜಿ ಗೊತ್ತಾ, ದೊಡ್ಡ ದೊಡ್ಡ ಮಾಲ್ಗಳು, ಹೋಟೆಲ್ಲು, ಹಾಸ್ಪಿಟ್ಲ್ಗಳು ಕ್ರೇಜಿ ಇದಾವೆ ಇಲ್ಲಿ ಮಾತ್ರ. ಗೈಸ್ ಫೈನಲಿ ಡ್ರೀಮ್ ಪ್ಲೇಸ್ ಬ್ರೋ. ನಾನು ಎಲ್ಲ ಕೇಳಿದ್ದು ಇವಾಗೆಲ್ಲ ರಿಯಲ್ ಆಗ್ತಿದೆ ಬ್ರೋ. ಡ್ರೀಮ್ ಪ್ಲೇಸ್ ಗೈಸ್ ಫೈನಲಿ ಕೃಷ್ಣ ಮಠಕ್ಕೆ ಬಂದಿದ್ದೀವಿ, ಉಡುಪಿ ಕೃಷ್ಣ ಮಠಕ್ಕೆ. ಅಲ್ಲಿ ಸಿಟಿ ವ್ಯೂ ನೋಡಿದ್ರಿ ಏನು ಕ್ರೇಜಿ ಇತ್ತು. ಟೆಂಪಲ್ ಹೊರಗಿಂದನೇ ಸೇಮ್ ಕ್ರೇಜಿ ಇದೆ ಗೈಸ್. ಇಲ್ಲಿ ಬನ್ನಿ ಹೋಗೋಣ. ಈ ಅಲ್ಲ ಬ್ರೋ, ಇವ್ರು 200 ಹಾಕೊಂಬಂದಿರಿ. ಎಂತ 200 ಹಾಕೊಂಬಂದು ಇದು ಓಜಿ ಅಂದರೆ ನಂದಿತ್ತು ಬ್ರೋ. ಇವರು ಜಾಸ್ತಿ ಮಾಡಿ ನಾನು ಮಾಡಿಬಿಟ್ಟಾರ. ಒಳಗಡೆ ಕ್ಯಾಮ್ರಾ ಅಲೋ ಇದೇನೋ ಎಲ್ಲ ಗೊತ್ತಿಲ್ಲ, ವಿಡಿಯೋ ಮಾಡ್ತಿದ್ದೀನಿ. ಕ್ರೇಜ್ ಆಗಿದೆ ನೋಡಿ, ಮೇಲ್ಮುಂಡ ಸಖತ್ತಾಗಿದೆ. ಕ್ರೇಜ್ ಗೈಸ್. ಇಲ್ಲೊಂದು ಏನೋ ಒಳಗಡೆ ಇದೆ, ಗೀತಾ ಪ್ರಸಾದ ಸನ್ನಿಧಿ ಗೈಸ್. ಒಳಗಡೆದು ಭಗವದ್ಗೀತಾ ದರ್ಶನ ಭವನ ಅಂತ ಇದೆ ಗೈಸ್. ಕೃಷ್ಣನ ವಿಷ್ಣುನ ಮಕ್ಕಳಿರೋದು ಕೃಷ್ಣ ಬಾಬಾ ಕ್ರೇಜಿ ಗೈಸ್. ಕೂರ್ತೀನಿ ಗೈಸ್. ಇಲ್ಲಿ ಯಾವ ಪ್ಲೇಸ್ ಅಂದ್ರೆ ಗೊತ್ತಿಲ್ಲ, 1, 2, 3 ಇಷ್ಟು ಪ್ಲೇಸ್ಗಳಿದ್ದಾವೆ. ಲಕ್ಷ್ಮೀ ನರಸಿಂಹಸ್ವಾಮಿ ಹಾಂ, ಲಕ್ಷ್ಮೀ ನರಸಿಂಹಸ್ವಾಮಿ ಮೇಲ್ಗಡೆ ಇದ್ದಾರಂತೆ. ಹೋಗಿ ಬೇರೆ ಹೌದಾ? ಇದು ಎಲ್ಲೋದ್ರೂ ಗುಡಿನ ಕಾಣ್ತವೆ ಗೈಸ್. ಇಲ್ಲಿ ನೋಡಿ ಕ್ರೇಜಿ. ಇಲ್ಲೆಲ್ಲ ಹೆವಿ ಜನ ನಿಂದಿರ್ತಿದ್ರು. ಇವತ್ತು ಖಾಲಿ ಇದೆ ಅಂತ ಹೇಳ್ತಿದ್ದಾರೆ.
ನಾವು ಬಂದಿದ್ದು ನಮ್ಮ ಅದೃಷ್ಟ ಗೈಸ್. ನಾವು ಎಲ್ಲಿ ಹೋಗ್ತಿದ್ದೀವಿ ಅಲ್ಲಿ ಫ್ರೀಯಾಗಿ ಐತಪ್ಪ, ನಮ್ಮ ಅದೃಷ್ಟ ಅದು. ಎಷ್ಟು ಕ್ರೇಜಿ ತೇರಲ್ಲ ಕಟ್ಗಿಂದ ಮಾಡಿದ್ವಿ ಇಲ್ಲಿ ನೋಡಿ. ಹೊರಗಡೆ ಹೋಗ್ತಿದ್ದೀವಿ ನೋಡಿ ಕಚಿ ನೋಡಿ. ಇಲ್ಲಿ ಕೂಡ ಯಾವುದೋ ಟೆಂಪಲ್ ಇದೆ, ಕಣಿಯೂರು ಮಠ ಇದೆ ಗೈಸ್. ಇಲ್ಲಿಂದ ಫೋನ್ ಬಿಡೋಂಗಿಲ್ಲ, ಡ್ರೆಸ್ ಬಿಚ್ಚಿ ಹೋಗ್ಬೇಕು ಗೈಸ್. ಹೋಗಿ ಬರ್ತೀವಿ ರೀ ಒಳಗಡೆ. ಇಲ್ಲೆಲ್ಲ ಫೈನಲಿ ದರ್ಶನ ಎಲ್ಲ ಮುಗೀತು ಗೈಸ್. ನಮ್ಮ ಉಡುಪಿ ಕೃಷ್ಣ ಬಗ್ಗೆ ಒಂದು ಸ್ವಲ್ಪ ಕೆಲವೊಂದು ಮಾಹಿತಿ ಹೇಳ್ತಾರೆ ಆಕಾಶ್ ಅಣ್ಣವರು, ಕೇಳಿ ಗೈಸ್. ಆಮೇಲೆ ಸಕ್ಕತ್ತಾಗಿದೆ ಒಳಗಡೆ ಹೋದ್ವಲ್ಲ, ಏನು ಪೀಸ್ಫುಲ್ ಇತ್ತು. ಏನು ಗಜ ಒಳಗಡೆ ಹೆಂಗೆ ತೋರಿಸ್ತಾರಲ್ಲ, ಅದು ಸಣ್ಣದು ಇಷ್ಟರಲ್ಲಿ ನೋಡಬೇಕು, ಗುಹೆ ಥರ ಪಾರ್ ಇದ್ದದೆಲ್ಲ ಗೈಸ್. ಉಡುಪಿಯ ಶ್ರೀ ಕೃಷ್ಣ ದೇವರ ಮಹಾತ್ಮೆಯನ್ನು ನೀವು ಕೇಳಿರ್ತೀರ, ಆದರೂ ಇನ್ನೊಂದ್ಸಲ ಹೇಳ್ತೀನಿ ಗೈಸ್. ಈ ದೇವರು ಕನಕದಾಸ ಅವರ ಭಕ್ತಿಗೆ ಮೆಚ್ಚಿ ಕನಕದಾಸ ಅವರಿಗೆ ದರ್ಶನ ಇಡ್ತಾರೆ ಗೈಸ್. ಆ ಸನ್ನಿವೇಶ ಯಾವ ರೀತಿ ಇದೆ ಅಂತ ಹೇಳ್ತೀನಿ ನೋಡಿ. ಮೊದಲ ಕಾಲದಲ್ಲೆಲ್ಲ ಮತ್ತು ಕೆಳಜಾತವರಿಗೆ ದರ್ಶನ ಕೊಡ್ತಿದ್ದಿಲ್ಲ. ದೇವಸ್ಥಾನ ಇರಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರಿಗೆ ಅಲೋ ಇರ್ತಿದ್ದಿಲ್ಲ. ಆದರೆ ಕನಕದಾಸ ಅವರು ಹೋಗ್ತಾರೆ ಗೈಸ್, ದೇವಸ್ಥಾನಕ್ಕೆ ಹೋಗ್ತಾರೆ. ಆ ಒಂದು ಟೈಮಲ್ಲಿ ಕೆಳಜಾತ ಆಗಿರ್ತಾರಲ್ಲ, ಅದಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಆದರೆ ಮೇಲ್ಜಾತವ್ರು ಏನು ಮಾಡ್ತಾರೆ ಗೈಸ್, ಅವರಿಗೆ ದರ್ಶನ ನೀಡೋಕ್ಕೆ ಅವಕಾಶ ಕೊಡೋದಿಲ್ಲ. ಆದರೂ ಅವ್ರ ಭಕ್ತಿಯಿಂದ ಹಾಡಾಡ್ಕೊತ ಮತ್ತು ದೇವರ ಭಜನೆಯಲ್ಲಿ ಹೋಗ್ತಿರ್ತಾರೆ. ಅದೇ ಟೈಮಲ್ಲಿ ಅವರ ಒಂದು ಹಾಡಿಗೆ ಮತ್ತು ಅವರ ಒಂದು ಭಕ್ತಿಗೆ ಮೆಚ್ಚಿ ದೇವರ ದರ್ಶನ ಕೊಟ್ಟಿರ್ತಾರೆ ಗೈಸ್. ಆ ರೀತಿ ಒಂದು ಸ್ಟೋರಿ ಇದೆ, ನೀವು ಕೇಳಿರ್ತೀರ. ಕನಕದಾಸ ಅಂತ ಹೆಸರು ಯಾಕೆ ಬಂತಂದರೆ ಗೈಸ್, ಕನಕದಾಸ್ ಅವರು ಕುರುಬರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ದೇವ್ರ ಭಕ್ತಿ, ದೇವ್ರ ಭಜನೆ ಮಾಡ್ತಾರೆ ಗೈಸ್. ಅದೇ ರೀತಿ ದೇವ್ರ ಜ್ಞಾನದಲ್ಲೇ ತೊಡಗಿರ್ತಾರೆ. ಅವರು ದಾಸರ ರೀತಿ ಮಾಡ್ತಿರಲ್ಲ, ಅದಕ್ಕೆ ದಾಸರ ಅಂತ ಇಟ್ಟಿದ್ದಾರೆ. ಅವ್ರ ಪೂರ್ತಿ ಹೆಸರು ಕನಕದಾಸರು ಅಂತ ಈ ರೀತಿ ಇದೆ ಗೈಸ್. ಅದಕ್ಕೆ ಈ ಕ್ಷೇತ್ರ ಏನಿದೆ ಪುಣ್ಯ ಕ್ಷೇತ್ರ ಗೈಸ್. ಇಲ್ಲಿ ಬರೋದೇ ನಮ್ಮ ಪುಣ್ಯ. ಅದರಲ್ಲಿ ದೇವ್ರ ದರ್ಶನ ನಾವು ಮಾಡಿದ್ವಿ, ಸಖತ್ ಖುಷಿ ಆಯ್ತು ಗೈಸ್. ಯಾಕಂದರೆ ಇಲ್ಲೇ ಗೈಸ್ ಒಂದು 30 ಮೀಟರ್ಸಿಂದ ನೋಡಿದ್ದೀವಿ ದೇವರಿಗೆ. ದೇವರ ಮೂರ್ತಿ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ರೀತಿ ಖುಷಿಯಾಗಿದೆ. ಹೇಳ್ಬೇಕಂದ್ರೆ ಅಷ್ಟೇನು ರಶ್ ಇಲ್ಲ, ತುಂಬ ರಶ್ ಕಡಿಮೆ ಇದೆ. ಹೌದಲ್ಲ ಬ್ರೋ ಗೈಸ್? ನಾವು ಹೋದಾಗ ನಮ್ಮಿಂದ ಲಕ್ಕೇನೋ ಎಲ್ಲಿ ಹೋಗ್ತಿದ್ದೀವಿ ಅಲ್ಲಿ ರಶ್ ಕಮ್ಮಿ ಇದೆ. ಹೋಗಿದ ತಕ್ಷಣ 10 ನಿಮಿಷಕ್ಕೆ ದರ್ಶನ ಆಗ್ಬಿಡುತ್ತೆ ಹೋಗಿ ಅಂತಂದರೆ ಫುಲ್ ಖುಷಿ ಆಗ್ತಿದೆ. ಅವ್ರು ಬಂದಾಗೆಲ್ಲ ಭಾಳ ವೆಯ್ಟ್ ಮಾಡಿದಾರಂತೆ ಗೈಸ್. ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ಸೀದಾ ಗೈಸ್ ಎಲ್ಲ ಗುಡಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಬೈಕೆಲ್ಲ ಪಾರ್ಕಿಂಗ್ ಇಲ್ಲೇ ಮಾಡಿದ್ವಿ. ಸೀದಾ ಮತ್ತೆ ನಾವು ಕೋಟ್ ಎಲ್ಲ ರೈನ್ ಕೋಟ್ ಹಾಕ್ಕೊಂಡು ಇಲ್ಲೇ ಜರ್ನಿ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಮಾರೇವಂತಕ್ಕೆ ಹೋಗ್ತೀವಿ ಗೈಸ್. ಮಾರೇವಂತದಿಂದ ಅಲ್ಲಿ ಸ್ವಲ್ಪ ಹೊತ್ತು ವ್ಯೂ ತೋರಿಸ್ಬಿಟ್ಟು ಮುರುಡೇಶ್ವರಕ್ಕೆ ಹೋಗ್ತಿದ್ವಿ. ಮುರುಡೇಶ್ವರ ಟೆಂಪಲ್ ಮುಗಿಸಿ ಅಲ್ಲೊಂದು ಸ್ವಲ್ಪ ಹೊತ್ತು ವ್ಯೂ ಎಲ್ಲ ಚೆಕ್ ಮಾಡಿ ಯಾವುದಾದ್ರು ಇಡುಗುಂಜಿಗೆ ಹೋಗ್ತೀವಿ ಗೈಸ್. ಇಡುಗುಂಜಿಯಿಂದ ಯಾವುದೋ ಫಾರ್ಟ್ ಇದೆ, ಯಾಣ ಕ್ಯಾಪ್ಸಾಗಿ ಹೋಗ್ತೀವಿ ಗೈಸ್. ಇದೊಂದು ಇನ್ನೊಂದು 4-5 ಪ್ಲೇಸ್ ಇದೆ, ನೋಡ್ತೀರಿ. ಸಕ್ಕತ್ತಾಗಿದೆ, ನಮಗಂತೂ ಫುಲ್ ಎಂಜಾಯ್ಮೆಂಟ್ ಆಗ್ತಿದೆ. ನೀವು ಎಂಜಾಯ್ ಮಾಡಿ ಗೈಸ್. ಫೈನಲ್ ಎಲ್ಲ ರೆಡಿ ಆಗಿಬಿಟ್ಟಿದ್ದೀವಿ. ಇಲ್ಲ ಮಜಾ ಪಾಪ ಗಾಯ್ಸ್, ಇದನ್ನು ರೈನ್ ಕೋಟ್ ನೋಡಿ ಗಾಯ್ಸ್. ಎಲ್ಲಿ ಮಜಾ ಫ್ಲೆಕ್ಸ್ ಮಾಡಿಲ್ಲ ಗಂಡಗಲ್ಲಿ ಮೆಚ್ಚಬೇಕು ಬ್ರೋ ನಿನಗೆ. ಗೈಸ್ ನಮ್ಮ ಮಂಟರ್ಗೆ ಫ್ಯೂಲ್ ಖಾಲಾಗಿತ್ತು, ಫ್ಯೂಲ್ ಹಾಕ್ಸೋಕೆ ಬಂದಿದ್ದೀವಿ. ಈಗ ಮತ್ತೆ 3ನೇ ಸಲ ಫ್ಯೂಲ್ ಟ್ಯಾಂಕ್ ಮಾಡಿಸ್ತಿದ್ದೀವಿ ಗೈಸ್. ಇದು ಆಲ್ರೆಡಿ 3 ಸಲ ಆಗಿದೆ, ಇದೊಂದು ಪೆಂಡಿಂಗ್ ಇತ್ತು. ಇದಕ್ಕೆ 3ನೇ ಸಲ ಫುಲ್ ಟ್ಯಾಂಕ್ ಮಾಡಿಸಿದ್ವಿ. ಇಲ್ಲ ಸೀದಾ ಮಾರೇವಂತ ಮುರುಡೇಶ್ವರಕ್ಕೆ ಹೋಗ್ಬೇಕಲ್ಲ, ಲಾಂಗ್ ಜರ್ನಿ ಇದೆ, ಒಂದು 300 ಕಿಲೋಮೀಟ್ರ್ ಕವರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಫ್ಯೂಲ್ ಟ್ಯಾಂಕ್ ಮಾಡ್ಸೋಕೆ ಬಂದಿದ್ದೀವಿ ಗೈಸ್. ಪೆಟ್ರೋಲ್ ಮಾತ್ರ ಸೈಕಾಗಿ ಕುಡ್ತಿದೆ ಗೈಸ್. ಫೈನಲಿ ಫ್ಯೂಲ್ ಹಾಕ್ಸಿದ್ವಿ, 1050 ಆಗಿದೆ, 9.50 ಲೀಟ್ರ್ ಆಗಿದೆ. 3ನೇ ಟೈಪ್ ಫುಲ್ ಟ್ಯಾಂಕ್ ಅಲ್ಲ ಬ್ರೋ ಇದು? 3ನೇ ಫುಲ್ ಟ್ಯಾಂಕ್ ಮಾಡಿಸಿದ್ವಿ ಗೈಸ್. ಸೀದಾ ಹೋಗೋಣ ಬನ್ನಿ ಗೈಸ್. ಈಗ 300 ಆಲ್ರೆಡಿ 90 ಬಂದಿದ್ದೀವಿ, ಇನ್ನೂ 210 ಮಾಡ್ಬೇಕು. ಹೋಗೋಣ, ಹೈವೇ ಐತೆ, ಏನು ಘಾಟ್ ಸೆಕ್ಷನ್ ಇಲ್ಲ ಈಗ. ಹಾಂ ನಾವು ಫ್ರೀ ಇರಬೇಕು, ಸ್ಟೇ ಮಾಡಬೇಕು. ಹೋಗೋಣ ಸೀದಾ ಗೋಕರ್ಣಕ್ಕೆ ಹೋಗೋಣ. ಜಸ್ಟ್ ಈಗ ಮಾರೇವಂತ ಬೀಚಿಗೆ ಬಂದಿದ್ದೀವಿ. ಇಳಿಸಿದ ತಕ್ಷಣ ಇಲ್ಲಿ ನೋಡಿ ಗ್ಯಾಸ್, ವೆದರ್ ನೋಡಿ ಏನು ಕ್ರೇಜಿ. ಇಲ್ಲಿ ನೋಡಿ ಗ್ಯಾಸ್, ಬರೋ ಕ್ರೇಜಿ ಅಲ್ಲ. ಇಲ್ಲಿ ನೋಡಿದ ಬೀಚ್ ಸಕ್ಕತ್ತಾಗಿದೆ ಗ್ಯಾಸ್. ಹಾಂ ಬಂದೆ ಬ್ರಾ ಗ್ಯಾಸ್, ಬನ್ನಿ ಒಳಗಡೆ ಹೋಗೋಣ ಗ್ಯಾಸ್. ಇದು ಫಾಗ್ ಅಲ್ಲ ಅಂತ ಗ್ಯಾಸ್, ಇದು ಮಿಸ್ಟ್ ಅಂತೆ. ಇದ್ರ ಪ್ರಭಾವನ ಅದು ಇಲ್ಲಿಂದ. ಹಾಂ ಮಿಸ್ಟ್ ಅಂತಾರ ಅದಕ್ಕೆ. ಗೈಸ್ ನನಗೆ ಹೇಳ್ತಿದ್ದ ಹೇರ್ ಸ್ಟೈಲ್ ಸರಿ ಮಾಡ್ತಿದ್ದ ನೋಡಿ ಗೈಸ್, ಈಗ ಇವನ್ನ ಮಾಡ್ತಿದ್ರು. ಥೂ ನಿನ್ನ ನೋಡಿ ಗೈಸ್, ನೋಡಿ ಆಗ್ಲೇ ಮುದ್ದೇನ ಆಗ್ಬಿಟ್ಟಂಗೆ ಗೈಸ್.
ಗಾಯ್ಸ್ ಮಾರವಂತ ಬೀಚಿಗೆ ಹೋಗ್ತಿದ್ದೀವಿ. ಇದೇ ಅಡ್ವೆಂಚರ್ ಗಾಯ್ಸ್, ಕ್ರೇಜಿ ಆಗಿದೆ. ಆ ನೇಚರ್ ನೋಡಲಿಕ್ಕೆ 2 ಕಣ್ಣು ಸಾಲದು ಆ ಥರ ಇದೆ. ಅಲ್ಲಿಂದ ಬಂದಾಗ ಹೆವಿ ಬಿಸಿಲಿತ್ತು ಮಚ್ಚ. ಎಷ್ಟು ಬಿಸಿಲಿತ್ತು ಅಂದರೆ ಫುಲ್ ಇದು ರೈನ್ ಕೋಟ್ ಹಾಕೊಂಡು ಎಲ್ಲ ಕುದಿ ಆಗ್ತಿತ್ತು. ಇಲ್ಲಿ ಬಂದು ಅಷ್ಟೇನು ಫೀಲ್ ಆಗ್ತಿದೆ ಗಾಯ್ಸ್. ಒಳಗಡೆ ಹೋಗೋಣ ಬನ್ನಿ. ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಅವರು, ನಾವು ಹೋಗೋಣ ಬನ್ನಿ ಗಾಯ್ಸ್. ಗಾಯ್ಸ್ ಏನಾದರೂ ಒಂದು ಮಾತಾಡಲೇ ಫ್ಲಾಗ್ ಆಗಂತಂದ್ರೆ ನಾನು ಒಟ ಅಂತೀನಂತೆ ಗಾಯ್ಸ್. ಮಚ್ಚ ಫೋಟೋ ಗಿಟ ಇಲ್ಲ ಮಚ್ಚ, ಕೆಳಗೆ ಹೋಗಂಬಲ್ಲಿ ಬೀಚು. ಜಲ್ದಿ ಬಾ ಚಿಂಚಿನ ಚಪ್ಪಲಿಗೆ ಹಾಕೊಂಡು ಬೀಚಕ್ಕಾಗಲ್ಲ. ಇಲ್ಲಿ ನೋಡ್ರಿ ಚಿಂಚಿನ ಚಪ್ಪಲ್ ಚಿಮ್ 550 ರೂಪಾಯಿ ಕೊಟ್ಟಿವಿ ಅದಕ್ಕೆ. ಏನು ಮಚ್ಚ? 550 ರೂಪಾಯಿ ಕೊಟ್ಟು ಚಿಂಚಿನ ಚಪ್ಪಲ್ ತಾಂಡ್ರಿ ಇಲ್ಲಿ ಬಂದು ಕಾಶು ನನ್ನ ಮಗ ಎಲ್ಲೋದ್ರೂ ಬರೀ ಫೋಟೋ ಶೂಟ್ ಮಾಡ್ತೆ. ಹಾಂ ಅದನ್ನ ಬ್ರೋ ಇಲ್ಲ ಆಯ್ತು, ಸ್ವಲ್ಪ ಲೈಟಾಗಿ ಆಗಿದೆ ಬ್ರೋ. ಅಲ್ಲಿ ಸ್ವೆಟ್ ಇತ್ತು ಬ್ರೋ, ಯಾಕೆಲ್ಲ ನೀಟಾಗಿ ಬಂದಲ್ಲ. ಕಾಯ್ಸು ಎಲ್ಲೋದ್ರೂ ಫೋಟೋಸ್ ಬಂದು ನಿಂತ್ಕೊಂಡ್ಬಿಡ್ತಾನೆ ಕಾಯ್ಸು. ನಾನು ಬ್ಲಾಗ್ ಮಾಡೋಕತ್ತೀನಿ ಮಚ್ಚ, ಅದಕ್ಕೆ ಫೋಟೋಸ್ ತಗೊಂತಿಲ್ಲ. ಇಲ್ಲಾಂದ್ರೆ ನಾನು ತಗೊಂತೀನಿ ಫೋಟೋ ತಗೊಂತೀನಿ. ಕ್ರೇಜಿ ಮಾತ್ರ ಗಾಯ್ಸ್. ಮೇಲೆ ಹೋಗ್ಬೋದು ಅಂತ ಕೇಳಿದೆ, ವಿಡಿಯೋ ಮಾಡೋಕ್ಕಿಲ್ಲ ಅಂತ ಹೇಳಿದ್ರು. ಇಲ್ಲ ಒಂದು ಶಾರ್ಟ್ಸ್ ಹಾಕಿ ನೋಡಿ ಗಾಯ್ಸ್. ಅಲ್ಲೇ ನೋಡಿ, ಯಪ್ಪ ಕ್ರೇಜಿ ಗಾಯ್ಸ್. ಅಲ್ಲೇ ಮಾತ್ರ ಇದು ಕ್ರೇಜಿ. ಸೂಪರ್ ಬ್ರೋ. ಅಲ್ಲೇ ಲಾಸ್ಟ್ ಅಂತ ಮೇಲ್ಗಡೆ, ಕೆಳಗಡೆ ಅಲ್ಲೋ ಇಲ್ಲ ಅಂತೆ. ಆದರೂ ಪಾಪ ನಮ್ಗೆ ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಅವರು ಇಲ್ಲೇ ಲಾಸ್ಟ್ ಅಂದ್ರೆ ಗಾಯ್ಸ್, ವಿಡಿಯೋ ಮಾಡ್ತೀನಿ ಅಂತ ಹೇಳಿದಕ್ಕೆ ಕೆಳಗಡೆ ಬಿಟ್ಟರು ಗಾಯ್ಸ್. ಅಲ್ಲಿ ಮಟ್ಟ ಹೋಗಿ ಬಂದ್ವಿ. ಹೋಗಿ ಬನ್ನಿ, ಸಖತ್ತಾಗಿದೆ ವ್ಯೂ ಮತ್ತು ನೇಚರ್. ಬ್ರೋ ನಾನು ನಡ್ಕೊಂಬರ್ರಿ ಬ್ರೋ ಮೂರು. ಇಲ್ಲಿ ಮಾರುವಂಥ ಬೀಚಿನ ಒಂದು ಶಾರ್ಟ್ಸ್ ತೊಗೊತಿದ್ವಿ ಗಾಯ್ಸ್. ಇಲ್ಲಿ ಒಂದು ನಿಮಿಷ ನೋಡಿ ಗಾಯ್ಸ್, ಇಲ್ಲಿಂದ ಹೆವಿ ಕ್ರೇಜಿಯಾಗಿ ಬರ್ತಿದೆ. ಆ ಶಾರ್ಟ್ಸ್ ನಿಮಗೆ ಹಾಕ್ತೀನಿ ಗಾಯ್ಸ್, ನೋಡ್ಕೊಂಬನ್ನಿ ಹೋಗಿ ಯಾವ ಥರ ಕ್ರೇಜಿಯಾಗಿ ಬಂದಿದೆ ನೋಡಿ. ಹೆಂಗೈತೆ ಮಚ್ಚ ಮಾರುವಂಥ ಬೀಚು? ಏನು ರೀಲ್ಸಾಗಿ ನೋಡ್ತಿದ್ದೆ ಮಚ್ಚ, ಸಕ್ಕತ್ತಾಗೈತೆ. ಬರೋಂಗಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡ್ತಿದ್ದೆ ನಮ್ಮ ಹುಡುಗ ಟ್ರಿಪ್ಪು. ಆದರೂ ಬಂದ ಗಾಯ್ಸ್ ನಮ್ಮ ಜೊತೆಗೆ. ಏನೋ ಮಾಡಿ ಬಂದಪ್ಪ ನಾವು. ಬೆಳ್ಳಗೆ ಹಾಕ್ಬಿಟ್ಟಲ್ಲ ನೋಡಿ. ಎಲ್ಲಿ ಮಚ್ಚ ನೀನು? ಏನು ಬ್ರೋ? ಅದು ಮೊಸಳೆ ಬ್ರೋ. ಇಲ್ಲ ಬ್ರೋ, ಕಟ್ಟಿಗೆ ಬ್ರೋ. ಇಲ್ಲ ಮೊಸಳೆ ಬರೋದು ಕಟ್ಟಿಗೆ ಬ್ರೋ. ಅದು ನೀನು ಹೇಳ ಬ್ರೋ, ಏನದು? ಏನು ಈ ಬಾ ಕ್ರೇಜಿ. ಆ ಫೋನ್ ತಗೊಂಡಾಗಿಂದ ಇವಾಗ ಬಿಳಿಸ ನೋಡತ್ತ ಗಾಯ್ಸ್. ತಗೊಂಡು ಎಷ್ಟು ಮಂತ್ ಆಯ್ತು ಬ್ರೋ? 4 ಮಂತ್. ಫಸ್ಟ್ ಟೈಮ್ ಈ ಥರ ಕ್ರೇಜಿಯಾಗಿ ಬೆಳೆಸಿದ್ದೆ ನಾನು ಫೋನ್. ಹೆಂಗಪ್ಪ ಹಿಂಗೆ ಬೆಳೆಸಿದ್ರೆ 80,000 ಬೊಕ್ಕಾಗ್ತಿತ್ತಲ್ಲ ಬ್ರೋ. ನನ್ನ ಕೈ ಕೊಡಿದ್ರು ಅಂತ ಕೊಡಲಿಲ್ಲ ನೀನು. ಗ್ಲಾಸಿಗೆ ಬಿದ್ದಿದ್ರೆ ಹೆಂಗಪ್ಪ, ಜಸ್ಟ್ ಮಿಸ್ಸು. ಸೀದಾ ಬಾಟ್ಲ್ ಮೇಲೆ ಬಿತ್ತು. ಮುಗಿತು ಗಾಯ್ಸ್. ಈಗ ಬೀಚಿಂದೆಲ್ಲ ನೋಡಿದ್ದೀರಾ, ಶಾರ್ಟ್ಸ್ ಯಾವ ಥರ ಬಂದಿತ್ತು, ವಿಡಿಯೋ ಯಾವ ಥರ ಇದ್ದಂತ. ಕ್ರೇಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ವ್ಯೂ ಇತ್ತು. ಇಕ್ಕಿದ ಮುರುಡೇಶ್ವರ ಹೋಗ್ತಿದ್ದೆ ಗಾಯ್ಸ್, ಬನ್ನಿ ಸಕ್ಕತ್ತಾಗಿ ಅದನ್ನು ಕ್ರೇಜಿಯಾಗಿರುತ್ತೆ. ಹೋಗೋಣ ಬನ್ನಿ ಗಾಯ್ಸ್. ಇನ್ನೊಂದು ನಾನು ನೋಡೆಲ್ಲ ಗಾಯ್ಸ್, ಇದು ಯಾವ ಗ್ಯಾಪಲ್ಲಿ ಇಂಡಿಕೇಟ್ರ್ ಮೂಡ್ತಿದೆ ಗೊತ್ತಿಲ್ಲ. ಅದು ಗಾಳಿಯಲ್ಲಿ ಬಿತ್ತು, ಏನು ಶೇಕಾಗಿ ಬಿತ್ತು, ಹಂಸಲ್ಲಿ ಬಿತ್ತೋ ಗೊತ್ತಿಲ್ಲ ಗಾಯ್ಸ್. ಇದೊಂದು ಬೇಜಾರಾಗ್ತಿದೆ. ಮೆಲ್ಲಕ್ಕೋ ಗೈಸ್. ಮುರುಡೇಶ್ವರ ಜಸ್ಟ್ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಊಟಕ್ಕೆ ನಿಂದಿರ್ಸಿದ್ವಿ ಗೈಸ್. ಸರಿ ಮಾತಾ ಲ್ಯಾಂಡಿಗೆ ದರ್ಶನ ಮಾಡೋಕೆ ಲೇಟ್ ಆಗಿಬಿಡ್ತು. ಸೊ ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ಬೇಕಂತ ಇಲ್ಲೇ ನಿಂದಿರ್ಸಿ ಗೈಸ್. ಊಟ ಮಾಡೋಣ ಸೊ ಮುರುಡೇಶ್ವರ ಅಲ್ಲೇ ಇದೆ. ಏನು ಗೈಸ ಅಲ್ಲಿ ಬಸ್ಸಿಗೆ ಇಟ್ಬಿಡ್ತಿದ್ದಲ್ಲ ಹೋಗಿ. ಹಾಂ ಅಲ್ಲಿ ಇಲ್ಲೇನಪ್ಪ ಮಾಡಿ ಟೈರ್ಡ್ ಆಗಿಬಿಟ್ಟಿದ್ದೀವಿ ಪಾಪ. ಅದಕ್ಕೆ ಬಿಡ್ತಿ ಯಾಕೆ ಬ್ರೋ ಎಂದ ಬ್ರೋ ಟೈರ್ಡ್? ತಿನ್ನಮ್ಮ ಅಂದ್ರೆ ಗುಡಿಗೆ ತಿಂದು ಉಳಿದಿಲ್ಲ. ಅದು ಪಲ್ಲವಿಲ್ಲ ಅಂತ ಹಾಕ್ಯಾರ. ಹಾಂ ಅದು ಸ್ಮೆಲ್. ಅದು 3 ಗಂಟೆ ಬ್ರೋ, ಒಂದೇ ತಾಸು ಸ್ಮೆಲ್ ಬಂದಿತ್ತಾ? ಬೆಡ್ಶೀಟ್ ಎಲ್ಲ ಸ್ಮೆಲ್ ಅದ. ನಾನು ನಂಗೆ ಇಟ್ಕೊಂಡು ಮಕ್ಕಂಡೀನಿ. ಬಟ್ ಇವರು ಹೆವಿ ಟೈರ್ಡ್ ಆಗಿಬಿಟ್ಟಾರೆ ಗೈಸ್. ಬನ್ನಿ ಊಟ ಮಾಡಕ್ಕೆ ಹೋಗೋಣ ಗೈಸ್. ಚಪಾತಿ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ಆರ್ಡರ್ ಮಾಡಿದ್ದೀವಿ ಗೈಸ್.
ಪನ್ನೀರ್ ಟಿಕ್ಕಾ ಮಸಾಲ ತಿನ್ನೋಣ ಗಾಯ್ಸ್. ಚಿಕನ್ ಅದೇ ಇಲ್ಲೆಲ್ಲ ಮುರುಡೇಶ್ವರ ಕೊಂಡಿಲ್ಲ, ಚಿಕನ್ ಅಂದರೆ ಹೆಂಗ್ಲೇ ಮಜಾ. ಗಾಡಿ ಸೈಡಿಗೆ ಹಾಕಿ ಜಸ್ಟ್ ಬಂದಿದ್ದೀವಿ ಗಾಯ್ಸ್. ಇಲ್ಲಿ ಆಯ್ತಲ್ಲ ಅವರಿಗೆ ಡಬ್ರಿ ಬೇಕಾದ್ರೆ ಬಿದ್ದರೆ ತುಂಬ ಊಟ ಎಲ್ಲ ಆಯಿತು. ಈಗ ಆರೆಂಜ್ ಜ್ಯೂಸ್ ತರಿಸಿದ್ವಿ ಗಾಯ್ಸ್, ಬನ್ನಿ ಕುಡಿಯೋಣ. ಊಟ ಗೀಟ ಎಲ್ಲ ಮಾಡಿಕೊಂಡು ಲಂಚ್ ಎಲ್ಲ ಮಾಡಿದ್ವಿ. ಎಲ್ಲ ಶಿಸ್ತಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಲಗೇಜು ಮತ್ತು ಶೂ ನಮ್ಮ ಬೈಕಿಗೆಲ್ಲ ಅಲ್ಲೇ ಬಿಟ್ಬಿಟ್ಟು ಹೆಲ್ಮೆಟ್ ಎಲ್ಲ ಬಿಟ್ಬಿಟ್ಟು ಮುರುಡೇಶ್ವರ ಇಲ್ಲೇ ಇದೆ ಗಾಯ್ಸ್, 1 ಕಿಲೋಮೀಟರ್ ಇದೆ, ವಾಕಿಂಗ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅಲ್ಲಿಂದನೇ ರೂಮ್ ಅಲ್ಲಿದೆ ಗಾಯ್ಸ್, ಅಲ್ಲಿ ಬೈಕ್ಸ್ ಎಲ್ಲ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲ ಸೀದಾ ಮುರುಡೇಶ್ವರ ಏನೋ ಮುಚ್ಚಿದೆ ಅಂತ ಹೇಳ್ತಿದ್ದಾರೆ, 3 ಓಪನ್ ಆಗುತ್ತಂತೆ. 3:30ಗೆ ಓಪನ್ ಆದರೆ ದರ್ಶನ ಮಾಡ್ತೀವಿ ಗಾಯ್ಸ್. ಇಲ್ಲಾಂದರೆ ಹೊರಗಡೆಯಿಂದ ಒಂದು ಗೋಪುರ ಕಾಣ್ತಿದೆ ನಿಮಗೆ, ಇದು ಇಲ್ಲಿ ಗೋಪುರ ಕಾಣ್ತಿದ್ದೆಲ್ಲ, ಹಾಂ ಆ ಗೋಪುರ ವ್ಯೂವೆಲ್ಲ ಚೆಕ್ ಮಾಡಿಕೊಂಡು ಬೀಚಿಗೆ ಹೋಗ್ತೀವಿ. ಬೀಚ್ಗೆ ಎಲ್ಲ ಎಂಜಾಯ್ ಮಾಡಿಕೊಂಡು ಒಂದು 1 ಅವರ್ ಸ್ಟೇ ಮಾಡ್ತಿದ್ವಿ. ಇಲ್ಲ 1 ಅವರ್ ಎಲ್ಲ ಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿಂದ ಇಡಗುಂಜಿಗೆ ಹೋಗ್ತೀವಿ ಗಾಯ್ಸ್. ಇಡಗುಂಜಿಯಿಂದ ಯಾಣ ಹಂಗೆ ಪ್ಲೇಸ್ ಇದೆ ಹೋಗ್ತಿದ್ದೀವಿ. ಇಲ್ಲಿ ಮುರುಡೇಶ್ವರ ತೋರಿಸಿಲ್ಲ, ಪ್ಲೇಸ್ ಮಾತ್ರ ಸಖತ್ತಾಗಿದೆ ಗಾಯ್ಸ್. ಅವಾಗ ನಾವು ಫೋನಲ್ಲಿ, ಟಿ ವಿಯಲ್ಲಿ ಮತ್ತು ಇದರಲ್ಲಿ ಬುಕ್ಕಲ್ಲಿ ನೋಡ್ತಿದ್ವಿ ಗಾಯ್ಸ್. ಫಸ್ಟ್ ಟೈಮ್ ಎಲ್ಲ ಇವೆಲ್ಲ ಡ್ರೀಮ್ ಪ್ಲೇಸ್ ಗಾಯ್ಸ್. ಅದನ್ನು ನಾವು ಇಲ್ಲಿ ಇವಾಗ ಫುಲ್ಫಿಲ್ ಮಾಡ್ಕೊತಿದ್ದೀವಿ. ಒಂಥರ ಫುಲ್ ಕ್ರೇಜಿ ಅನಿಸಿದೆ. ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಗಾಯ್ಸ್, ಅಷ್ಟು ಬರೀ ಎಂಜಾಯ್ ಮಾಡ್ತಿದ್ದೀವಿ. ನನಗಂದ್ರೆ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸಿಗೆಲ್ಲ. ಫಸ್ಟ್ ಟೈಮ್ ಬಂದಿದ್ದು ಮತ್ತು ಟ್ರಿಪ್ಪಿಗೆ ಬಂದಿರೋದು ಫಸ್ಟ್ ಟೈಮ್ ಗಾಯ್ಸ್. ಅದಕ್ಕೋಸ್ಕರ ಭಾಳ ಇನ್ಮೇಲಿಂದ ಏನು ಗಾಯ್ಸ್ ಪಕ್ಕ ಬಿಡೋದಿಲ್ಲ. ಪ್ಲ್ಯಾನ್ ಎಲ್ಲ ಗೊತ್ತಾಗಿದೆ, ಕಂಟಿನ್ಯೂ ಬರ್ತಾ ಇರ್ತೀವಿ ಗಾಯ್ಸ್. ನಾವಂತೂ ನೋಡಿ ನಮ್ಮ ಕಾಜ ಫುಲ್ ಫೇಮಸ್ ಆಗಿಬಿಟ್ಟೆ ಗಾಯ್ಸ್. ಬೀಚ್ ಅಲ್ಲ ಮಚ್ಚ, ನದಿ ಕೆರೆ ದೇವಸ್ಥಾನದ ಏನಿದೆ ಗಾಯ್ಸ್, ಸಕ್ಕತ್ತಾಗಿದೆ ಗಾಯ್ಸ್. ಹೆವಿ ದೊಡ್ಡದಿದೆ ಗಾಯ್ಸ್. ಇಲ್ಲಿ ಎಂಟ್ರೆನ್ಸಲ್ಲೇ ನೋಡಿ ಏನು ಬಿಗ್ಗಿದೆ ಗೊತ್ತಾ ಗುಡಿ. ಗಾಯ್ಸ್ ಇಲ್ಲಿಂದ ಸ್ಟಾರ್ಟ್ ಆಗೋದು ಅಲ್ಲಿ ಮಠ ಇದೆ ಗಾಯ್ಸ್. ಗುಡಿ ಇದು ಹೆವಿ ಬಿಗ್ಗಿದೆ ಗಾಯ್ಸ್. ಗೋಪುರ ನೋಡಿ ಅಪ್ಪ. ಬ್ರೋ ಹೌದಾ ಗಾಯ್ಸ್ ಬೀಚ್? ಹಾಂ ಗಾಯ್ಸ್ ಇಲ್ಲಿ ನೋಡಿ ಏನಿದ್ರೆ ನಾವು ಹೋಗ್ಬೋದಾ, ಹಿಂಗೆ ಬರೀ ಶಿಪ್ಪಿಂಗ್ ಮಾಡೋಷ್ಟು ಹೋಗ್ಬೇಕಾ? ಫಿಶರ್ಮನ್ ಅಷ್ಟೇನಾ? ಹೆವಿ ಬಿಗ್ ಅಪ್ಪ, ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು ನಾನು. ಹೆವಿ ಬಿಗ್ ಪೂರ ಎಷ್ಟು ಅಡಿ ಇರ್ಬೋದು ಅಂದಾಜು ಆಯ್ತಾ? ಅಂದಾಜು ಅಡಿ ಎಂಟ್ರೆನ್ಸಲ್ಲಿ ಗ್ರಾಸ್ ಹಾಕಿದ್ದಾರೆ ನೋಡಿ ಗಾಯ್ಸ್. ಅಂದರೆ ಮೇಲುಗಡೆ ಗ್ರಾಸೇ ಇದು, ಮ್ಯಾಟ್ ಹಾಕಿದ್ದಾರೆ ಇಲ್ಲಿ. ಎಷ್ಟು 19 ಆಯ್ತಾ ಅಣ್ಣ? 19 ಸ್ಟೆಪ್ಸ್ ಇಲ್ಲಿಂದ ಗಾಯ್ಸ್. 1, 2, 3. ಸೊ ಅಲ್ಲಿ ಮಟ್ಟ 19 ಒಂದು ಗಾಯ್ಸ್ ಸ್ಟೆಪ್ಸ್ಗಳು ಗಾಯ್ಸ್. ಎಲ್ಲರೂ ಇಲ್ಲಿಂದನೇ ದರ್ಶನ ಮಾಡ್ಕೊಂಬಿಡಿ ಗಾಯ್ಸ್. ಯಪ್ಪ ಏನು ಹೈಟ್ ಇದೆ ಮರ ಇದು. ಏನು ಅಣ್ಣ ತಲೆಗೆ ಇಮ್ಮಂತ ನೋಡಿ ಮೇಲೆ ನೋಡೋ. ಗುಡಿ ಒಳಗೆ ಹೋಗೋಕ್ಕಿಂತ ಮುಂಚೆ ಮ್ಯಾಂಡೇಟ್ರಿ ಗಾಯ್ಸ್, ಇದು ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳ್ಕೊಂಡು ಹೋಗ್ಬೇಕು. ಬನ್ನಿ ಲೆಟ್ಸ್ ಗೋ ಹೋಗೋಣ ಗಾಯ್ಸ್. ಅಲ್ಲಿ ಬೀಚಿಗೆ ಹೋಗ್ತೀವಿ ಗಾಯ್ಸ್ ನಾವು. ನೋಡಿ ಮೇಲೆ ದರ್ಶನ ಮುಗಿಸ್ಕೊಂಡು ಬೀಚಿಗೆ ಹೋಗ್ತೀವಿ ಗೈಸ್. ಒಳಗಡೆ ದರ್ಶನ ಮುಗಿಸ್ಕೊಂಡ್ವಿ. ಇಲ್ಲಿಂದ ವ್ಯೂ ನೋಡಿ ಸಕ್ಕತ್ತಾಗಿದೆ. ಅಲ್ಲಿ ಹತ್ರ ಹೋಗ್ಲಿಕ್ಕೆ ತೋರ್ಸೋಕ್ಕಾಗಲ್ಲ ನಿಮಗೆ, ಟೈಮ್ ಆಗಿಬಿಟ್ಟಿದೆ. ಇನ್ನೂ ತುಂಬ ಪ್ಲೇಸ್ನ ಕವರ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಬೀಚಿಗೆ ಹೋಗ್ತಿದ್ದೀವಿ. ಬನ್ನಿ ಗಾಯ್ಸ್, ನಮ್ಮ ಬೀಚ್ನ ಇದು ತೋರಿಸ್ತೀನಿ ವ್ಯೂ. 350 ಕಿಲೋಮೀಟರ್ ಕವರ್ ಮಾಡ್ಬೇಕಲ್ಲ. ಸೊ ಅದಕ್ಕೋಸ್ಕರ ಎಲ್ಲೆಲ್ಲೆಲ್ಲೇ ಹೋಗ್ತಿದ್ದೀವಲ್ಲ, ಅಲ್ಲೊಂದು 5 ನಿಮಿಷ ಕ್ಲಿಪ್ ತೊಗೊಂತಿದ್ದೀವಿ. ಫುಲ್ ವ್ಯೂ ತೋರಿಸ್ಬೇಕಂತ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಏನಣ್ಣ ಇದೇ ರೂಟಿನ ಸೇಮ್ ಹೋದ್ರೆ ದುಬೈ, ಓಮನ್, ಯಮನ್, ಇರಾನ್ ಅಲ್ಲಿ ಕೂಡ ರೀಚ್ ಆಗ್ಬೋದು. ಇದೇ ಥರ ಸೇಮ್ ವ್ಯೂವಾ? ಒಂದು 6000 ಕಿಲೋಮೀಟರ್ ಇರುತ್ತೆ. ಎಸ್ ಮಾತಾ ಗ್ರ್ಯಾಂಡಿಗೆ ಬಂದಿದ್ವಲ್ಲ, ಲಂಚ್ ಎಲ್ಲ ಮಾಡಿಕೊಂಡು ಲಗೇಜ್ ಎಲ್ಲ ಇಲ್ಲೇ ಬಿಟ್ಟೋಗಿದ್ವಿ. ಬೈಕ್ ತೊಗೊಂಡೋಗಿ ಸೀದಾ ಮತ್ತೆ ಇಲ್ಲಿಂದ ಇಡಗುಂಜಿ ಯಾಣೆಗೆ ಹೋಗ್ಬೇಕು. ಸಖತ್ತಾದ ಪ್ಲೇಸ್ ಇದೆ, ಬನ್ನಿ ಗಾಯ್ಸ್ ಹೋಗೋಣ. ಗಾಯ್ಸ್ ಇಡಗುಂಜಿಗೆ ಹೋಗೋ ದಾರಿಯಲ್ಲಿ NSಗೆ ಸ್ವಲ್ಪ ಫ್ಯೂಲ್ ಖಾಲಾಗಿತ್ತು. ಇದು 4ನೇ ಫುಲ್ ಟ್ಯಾಂಕ್ ಗಾಯ್ಸ್ ಮಾಡಿಸ್ತಿರೋದು NSಗೆ. ಅದು ಹೆವಿ ಪೆಟ್ರೋಲ್ ಕೊಡ್ತಿದೆ. ಮೊದಲೆಲ್ಲ ಆ ಥರ ಕೊಡ್ತಿದ್ದಿಲ್ಲ, 40-45 ಮಟ್ಟ ಕೊಡ್ತಿದ್ರು ಅದು ಮೈಲೇಜು. ಈಗ ನಡುವೆ ಮೊನ್ನೆ ಅದು ಫ್ಯೂಲ್ ಪಂಪ್ ಏನೋ ಆಗಿ ಇಂಜಿನ್ ಏನೋ ಸ್ವಲ್ಪ ರಿಪೇರ್ ಆಗಿತ್ತು, ಅದಕ್ಕೆ ಫ್ಯೂಲ್ ಫುಲ್ಲು ಮೈಲೇಜ್ ಕಮ್ಮಿ ಕೊಡ್ತಿದೆ ಗಾಯ್ಸ್. 931 931 ಆಗಿದೆ. 8 ಲೀಟ್ರ್ ಬಂದಿದೆ ಗಾಯ್ಸ್ ಪೆಟ್ರೋಲು. 4ನೇ ಫ್ಯೂಲ್ ಟ್ಯಾಂಕ್ ಗಾಯ್ಸ್ ಇದು ಮಾಡಿಸಿರೋದು ನಾವು ಇದಕ್ಕೆ. A few moments later. ಗೈಸ್ ಇಡಗುಂಜಿ ಟೆಂಪಲ್ಗೆ ಬಂದಿದ್ದೀವಿ. ಗಣಪತಿ ಟೆಂಪಲ್ ಅಂತಿದ್ದು ಸಖತ್ತಾಗಿ ಫೇಮಸ್ ಅಂತೆ. ಹೋಗೋದಾರಳಿಗೆ ಅಂತೇಳಿ ನೋಡ್ಕೊಂಡು ಹೋಗೋಕೆ ಬಂದ್ವಿ. ಏನು ಕಿರಿಕಿರಿ ಅಂದರೆ ಹಗ್ಲ ಮುಗ್ಲ
ಪ್ಲೇಸಿಗೆ ಹೋಗ್ತೀವಿ ಅಲ್ಲಿ ಶೂ ಬಿಚ್ಚಬೇಕು, ಜರ್ಕಿನ್ ಬಿಚ್ಚಬೇಕು, ಒಂದು ಪ್ರಾಬ್ಲಮ್. ಅದೊಂದು ಪ್ರಾಬ್ಲಮ್. ಶೂ ಬಿಚ್ಚಬೇಕು, ಜರ್ಕಿನ್ ಬಿಚ್ಚಬೇಕು, ಹೆಲ್ಮೆಟ್ ಬಿಚ್ಚಬೇಕು, ಮತ್ತೆ ಹಾಕೊಬೇಕು, ಮತ್ತೆ ಹೋಗ್ಬೇಕು. ಅದೇ ಬ್ರೋ, ಮತ್ತೆ ಹೆಂಗೆ ಎಲ್ಲ ತೊಗೊಂಡು ಹೆಂಗೆ ಬಿಡ್ತಾವ ಬ್ರೋ, ಗುಡಿ ರೂಲ್ಸ್ ಫಾಲೋ ಮಾಡಬೇಕು. ಅದು ಅದೇ ಇಲ್ಲೇ ಬೈಕ್ನ ಪಾರ್ಕಿಂಗ್ ಮಾಡಿದ್ದೀವಿ. ಹೆಲ್ಮೆಟ್ಟು, ಶೂಗಳು, ಅದು ಇಲ್ಲಿ ಜಾಕೆಟ್ ಅಂಗಡಿ ಕೊಟ್ಟಿದ್ದೀವಿ. ನಮ್ಮ ಬೈಕ್, ಇನ್ನೊಂದು ಬೈಕ್ ಇಲ್ಲಿದೆ ಗೈಸ್. ದರ್ಶನ ಮುಗಿಸ್ಕೊಂಡು ಬರೋಂಗೆ ಬನ್ನಿ ಗೈಸ್. ಒಳಗಡೆ ಫೋನ್ ಅಲೋ ಇರೋಲ್ಲ. ಇಡಗುಂಜಿ ಗಣಪತಿ ಟೆಂಪಲ್ ಅಂತಿದೆ, ಫೇಮಸ್ ಅಂತೆ. ಎಲ್ಲ ಮುಗಿಸ್ಕೊಂಡು ಬರೋಣ ಬನ್ನಿ ಗೈಸ್. ಅವೇ ಟು ಟೆಂಪಲ್. ಹಾಂ ಲ್ಯಾಕ್ ಏನು ಹಂಗಾಗ್ಬಿಟ್ಟು ಅವೇಂದ್ರೆ ಹೊರಗಡೆ ವೇಟುನಾ? ಸಾರಿ ಗೈಸ್, ಸಾರಿ ವೇಟು ಟೆಂಪಲ್. ಈ ಥರ ಅಂಗಡಿ ಗುಡಿ ಇದೆ ಗೈಸ್, ಹಳೇ ಕಾಲದ ಗುಡಿ ಇದ್ದಂಗಿದೆ. ಬನ್ನಿ ಗೈಸ್ ಹೋಗೋಣ ಗೈಸ್. ಇಲ್ಲಿ ಗಣಪತಿ ಟೆಂಪಲ್ಗೆ ಬಂದಿದ್ದೀವಿ ಇಡಗುಂಜಿಯಲ್ಲಿ. ಹಳೆಯ ಪ್ಲೇಸ್ ಇದೆ ನೋಡಿ ಗೈಸ್, ಕ್ರೇಜಿ ಆಗಿದೆ. ಇಲ್ಲಿ ಶಿವದು, ಪಾರ್ವತಿದು. ಒಳಗಡೆ ಗಣೇಶ ಟೆಂಪಲ್ ಇದೆ ಗೈಸ್, ಝೂಮ್ ಆಗ್ತೀವಿ ನೋಡಿ. ಸ್ಟೋರಿ ಆಯ್ತು ಬ್ರೋ. ಹಾಂ ಏನು ಬ್ರೋ? ಸ್ಟೋರಿ ಆಯ್ತು. ಹಾಂ ಅದನ್ನೇ ಎಕ್ಸ್ಪ್ಲೇನ್ ಮಾಡೋಣ ಗೈಸ್. ಒಂದು ನಿಮಿಷ ಒಳಗಡೆ ಹೋಗಿ ಬಂದ್ಬಿಟ್ಟು ಒಂದು ಸ್ಟೋರಿ ಇದೆ ಅಂತ ಇದ್ರ ಬಗ್ಗೆ ನಮ್ಮ ಸಾಹೇಬ್ರವ್ರು ಎಕ್ಸ್ಪ್ಲೇನ್ ಮಾಡ್ತಾನೆ. ಹೋಗಿ ಬನ್ನಿ ಗೈಸ್. ಇಡಗುಂಜಿ ಗಣಪತಿ ಟೆಂಪಲ್ ಬಗ್ಗೆ, ನಮ್ಮ ದೇವಸ್ಥಾನ ವಿಶೇಷ ಬಗ್ಗೆ ನಮ್ಮ ಇಲ್ಲಿ ಸಣ್ಣ ಸ್ವಾಮೀಜಿ ಹೇಳ್ತಾರೆ ಗೈಸ್. ಪ್ರವರ್ಧನ ಸ್ಟೋರಿ ಹೇಳ್ತಾನೆ ಅಂತ, ಇಡಗೊಂದು ಸ್ಟೋರಿ ಕೇಳಿ ಗೈಸ್ ಆಗುತ್ತೆ ಅಂತ. ಫಸ್ಟ್ ಇಲ್ಲಿಗಳು ಆನೆ ಇತ್ತು, ಹಾಂ ದಟ್ಟ ಕಾಡು ಆನೆ. ಆ ನಾರದ ಮುನಿ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಆನೆಗಳಿದ್ದಕ್ಕೆ ಇಡ ಬಂತು, ಗಣಪತಿ ಇದ್ದಿದ್ದಕ್ಕೆ ಗುಂಜಿ. ಆ ಇಡ ಅಂದ್ರೆ ಆನೆಗಳಿರ್ತವೆ, ಗುಂಜಿ ಅಂದ್ರೆ ದೇವರು ಬಂದು ನೆಲೆಸಿದ್ದಕ್ಕೆ ಗುಂಜಿ ಅಂತ ಹೇಳ್ತಾರೆ. ಎರಡು ಸೇರಿ ಇಡ ಗುಂಜಿ ಅಂತ ಹೇಳ್ತಾರೆ, ಕರೆಕ್ಟ್? ಆಮೇಲೆ ಇಲ್ಲಿ ರಾವಣ ಇಲ್ಲಿ ಹೊಡೆದಿದ್ದಲ್ಲ ಆತ್ಮಲಿಂಗ, ಅದರಿಗಿಂತ ಮುಂಚೆ ಗಣಪತಿ, ಇದು ಬಾಳ ಗಣಪತಿ, ಎರಡೂ ದಂತ ಪೂರ್ತಿ ಇದೆ. ಮತ್ತು ಇದು ಕೂತಿದ್ದ ಗಣಪತಿ ಅಲ್ಲ, ನಿಂತ್ಕೊಂಡಿದ್ದು. ಹೊಟ್ಟೆಗೆ ಸ್ವಲ್ಪ ಇಲ್ಲ, ಎರಡೂ ದಂತ ಪೂರ್ತಿ ಇದೆ. ಇನ್ನೊಂದು ಆತ್ಮಲಿಂಗ, ರಾವಣ ಘೋರ ತಪಸ್ಸೆ ಮಾಡಿ, ಅಂದ್ರೆ ಒಂದೇ ಕಾಲ ನಿಂತು ಘೋರ ತಪಸ್ಸೆ ಮಾಡಿ ಶಿವನಿಗೆ ಮೆಚ್ಚಿ ಆತ್ಮಲಿಂಗನ ಪಡ್ಕೊಂಡಿರ್ತಾನೆ. ಆ ಒಂದು ತಗೊಂಡ್ ಬರೋ ಸಮಯದಲ್ಲಿ ರಾವಣ ಗಣೇಶನ ಹೊಡಿತಾನೆ, ಭುಜ ಕೊಡಿದ ಈ ರೀತಿ ಒಂದು ಆಗ್ಬಿಡುತ್ತೆ ಗಣಪತಿ. ಅದು ಆ ಸ್ಟೋರಿ ಬೇರೆ ಕಡೆ ಇದೆ ಅಂತೆ. ಅದು ಯಾವ್ದು? ಅದು ಗುಣವಂತ. ಆ ಒಂದು ಸ್ಟೋರಿ ಗುಣವಂತಿದ್ದು. ಈ ಸ್ಟೋರಿ ಇಲ್ಲಿ ಇಡಗುಂಜಿ ಕಳೆದು ಈ ರೀತಿ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೇಳಿದ್ರಲ್ಲ ಇಲ್ಲಿಂದ ಪುಟಾಣಿ ಸ್ವಾಮಿಯವರು ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದರು. ಅವ್ರಿಗಿನ್ನ ಎಕ್ಸ್ಪ್ಲನೇಷನ್ ಜಾಸ್ತಿ ಹೇಳೋಕ್ಕಾಗೋದಿಲ್ಲ, ಅವರು ಎಲ್ಲ ಹೇಳ್ಬಿಟ್ಟಿದ್ದಾರೆ ಗೈಸ್. ಈ ವಿಡಿಯೋ ಯಾವ ಥರ ಅನ್ಸುತ್ತೆ ಕಮೆಂಟ್ ಮಾಡಿ ಗೈಸ್. ಅವರೆಲ್ಲ ಸಣ್ಣ ಸ್ವಾಮೀಜಿಯವರೆಲ್ಲ ಪ್ರತಿಯೊಂದು ಹೇಳಿದರು. ಏನಾಯ್ತು ಇನ್ನೂ ಇದೆಯಾ? ಇವು ದೇವಸ್ಥಾನ ಇದೆ ಏನಿದೆಲ್ಲ, ಹಾಂ ಮುತ್ತಜ್ಜ ಕಟ್ಟಿಸಿದ್ದಾರೆ. ಓ ವಾವ್. ಹಾಂ ಮುತ್ತಜ್ಜ ಅಂದರೆ ಓಕೆ. ಹಾಂ ಆ ಫಾರ್ಮಲ್ಲಿ ಬರ್ತಾ ಇದೆ ನಮ್ಮ ಟ್ರೆಡಿಷನಲ್. ನಿಮ್ಮ ಫ್ಯಾಮಿಲಿ ಟ್ರೀ ಈಗ ನಾ ದೊಡ್ಡಾದ್ಮೇಲೆ ನಾನು ಇಲ್ಲಿ ಪೂಜೆ. ಹೌದಾ? ಓ ಹಂಗೆ ಫ್ಯಾಮಿಲಿ ಬರ್ತಾನೆ ಇರುತ್ತೆ ಕಂಟಿನ್ಯೂ. ನಿಮ್ಮ ಹೆಸರೇನು ಹೇಳಿದ್ರಲ್ಲ? ಪ್ರವರ್ಧನ್. ಯೂಟ್ಯೂಬ್ಸಲ್ಲಿ ಲಾಕ್ಸ್ ಬರುತ್ತೆ, ಆಕಾಶ್ ವ್ಲಾಗ್ಸ್ ಅಂತ ಇರುತ್ತೆ, ಚೆಕ್ ಮಾಡಿ. ಆಕಾಶ್ ರಾಥೋಡ್ ವ್ಲಾಗ್ಸ್ ಅಂತ. ಓಕೆನಾ, ಬಾಯ್ ಗೈಸ್. ನಮ್ಗೆ ಅವಾಗಲೇ ಮಾಹಿತಿ ಹೇಳಿದ್ರಲ್ಲ, ಅವ್ರ ಹೆಸರೇನು ಹೋಗ್ತಲ್ಲ? ಪ್ರವರ್ಧನ್ ಅವ್ರ ತಮ್ಮ ಗೈಸ್. ಹಾಯ್, ನಿಮ್ಮ ಹೆಸರೇನು? ಶಿವಯೋಗ್. ನೋಡಿ ಗೈಸ್, ಲ್ಯಾಂಬೋರ್ಗಿನಿ ಲೋಗೋ ಹಾಕೊಂಡ್ಬಿಟ್ಟಿದ್ದಾರೆ ಗೈಸ್. ವಾವ್, ಎಷ್ಟನೇ ಕ್ಲಾಸ್? ಹಾಯ್ ಹೇಳು ವ್ಲಾಗಿಗೆ, ಹಾಯ್ ಹೇಳು. ಹಾಯ್ ಗೈಸ್. ಅವರು ಪ್ರಣವ್ ಅವ್ರ ತಮ್ಮ ಗೈಸ್. ಏನು ಹೆಸರು? ಪ್ರವರ್ಧನ್ ಅವ್ರ ತಮ್ಮ ಗೈಸ್. ನಿನ್ನ ಹೆಸರು? ಶಿವಯೋಗ್. ಓಕೆ ಬಾಯ್. ಗಾಡಿ ಇದೆನಾ ಇದು ಮನೆಗಿದೆನಾ ಇಲ್ವಾ? ಪ್ರವರ್ಧನ ಎಷ್ಟು ಕ್ಲಾಸ್? 7th. ನೀನು? ಸೆಕೆಂಡ್. ಓಕೆ ಸ್ಕೂಲ್ MP ಸೊಸೈಟಿ. ಓಕೆ ಬಾಯ್. ವಿಡಿಯೋ ಬರುತ್ತೆ ನೋಡು, ನಿಮ್ಮ ಅಣ್ಣ ಹೇಳಿದ್ದೀನಿ. 3 days ಬಿಟ್ಟು ಬರುತ್ತೆ. ಬಾಯ್. ಓಕೆ ಗೈಸ್, ನಮಗೋಸ್ಕರ ಅಲ್ಲಿಂದ ಒಂದು ತಂದು ಪ್ರಸಾದ ಕೊಟ್ಟಿದ್ದೀನಿ ಗೈಸ್. ಥ್ಯಾಂಕ್ ಯು ಗೈಸ್. ಈ ಪೂಜಾರಿ, ಈ ಗುಡಿ ಪೂಜಾರಿ ಅಲ್ಲಿದೆ ಗೈಸ್ ಅವ್ರ ಮನೆ. ಅವ್ರು ಬಂದು ಈಗ ಮಾತಾಡ್ಸೋದ್ರಲ್ಲ, ಅವ್ರು ಬಂದು ಪ್ರಸಾದ ಕೊಟ್ಟರು ಗೈಸ್. ಅಲ್ಲಿಂದ ಬಂದು ಒಂದು ನಿಮಿಷ ನಿಂದ್ರೆ ಅಂತೇಳಿ ಒಂದು ಪ್ರಸಾದ ಕೊಟ್ಟದ ಗೈಸ್, ಬಾಳೆಹಣ್ಣು. ಏನು ಮಜಾ? ತಿಂತೀನಿ ಮಜಾ ಗೈಸ್. ಇಲ್ಲಿಂದ 65 ಕಿಲೋಮೀಟರ್ ಇದೆ ಗೋಕರ್ಣ. 1.5 ತಾಸು ತೋರಿಸಿದೆ. ಸೀದಾ ಗೋಕರ್ಣಕ್ಕೆ ಹೋಗ್ಬೇಕು, ಚೆಕ್-ಇನ್ ಆಗಬೇಕು ಗೈಸ್ ರೂಮಿಗೆ. ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ. ಉಫ್ ಗೈಸ್, ಫೈನಲಿ ಗೋಕರ್ಣಕ್ಕೆ ಬಂದಿದ್ದೀವಿ. ಗೋಕರ್ಣದಲ್ಲಿ ಒಂದು ಪ್ಲೇಸಿಗೆ ಹೋಗಿದ್ವಿ ಗೈಸ್. ಅಲ್ಲಿ ಅದು ಬೀಚ್ ಪಕ್ಕ ರೂಮ್ ಮಾಡೋಣ ಅಂತೇಳಿ ಅದ್ಯಾವುದು ಮಣ್ಣಾಗೆಲ್ಲ ಕರ್ಕೊಂಡು ಹೋಗಿ ದೊಡ್ಡ ಆಫ್ ರೋಡಿಂಗ್ ಮಾಡೋಣ. ಹೆಂಗೆ ಅನ್ಸಿದ್ದು ಮತ್ತೆ ಅದು ರೋಡು ಬ್ರೋ? ಹೆಂಗೆ ಅನ್ಸಿದ್ರಲ್ಲ ರೋಡು? ಅಲ್ಲ ಇವನು ಗಾಳಿ ಸಿಕ್ಕೊಂಬಿಡೈತೆ ಒಳಗಡೆ, ಜಸ್ಟ್ ಮಿಸ್ಸು. ಯಾಕೆ? ಹ್ಯಾಟ್ಸಪ್ ಸರ್, ಹ್ಯಾಟ್ಸಪ್.
ಗೈಸ್ ರೂಮ್ ನೋಡಿ ಗೈಸ್ ಯಾವ ಥರ ಇದೆ. ಜಸ್ಟ್ ಚೆಕ್ ಇನ್ ಆಗಿದ್ವಿ. ಕೊಟ್ಟಿದ್ರೆ ಹ್ಞೂ ಸೈನ್ಸ್ ಬ್ರಾಕೆಟ್ ಒಳಗೆ ಬ್ರೋ ಚೈನ್ಸ್ ಪ್ಯಾಕೆಟ್ ಆಗಲಿ ಚಕ್ 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 ಅನ್ನೋಕೆ ನನಗೆ ಹೆದರಿಕೆ ಆಗತೈತಿ. ಇವ್ ನೋಡ್ರೆ ಕಾಲು ಸಿಗೋಲ್ದು ಏನು ಮಾಡಕತ್ತಲ್ಲಿ ಯಪ್ಪ ನನ್ನ ನಕ್ಲಿ. ಗಾಡಿ ಬಿಡ್ತಿದ್ದಾರಲ್ಲಿ ನಮ್ಗೆ ಹೇಳ್ತಾನೆ ಮತ್ತೆ. ಇಲ್ಲ ನಾನು ಆದರೂ ನಿನಗೆ ಹೊಡೆಯಿಂದೆ ಹೆವಿ ಟಾಸ್ಕ್ ಇತ್ತಪ್ಪ. ನನಗೆ ಅದೇ ಹೆದರಿಕೆ ಆಯಿತು. ಖಾಲಿ ತಿರ್ಗಾಕತ್ತಿತ್ತು. ಗೈಸ್ ರೂಮ್ ನೋಡಿ ಗೈಸ್ ಯಾವ ಥರ ಇದೆ. ಗೊತ್ತಾ ಬೀಚ್ ಡೇ ಬರ್ಬೇಕಂದ್ರೆ ನಾವು ಅಲ್ಲಿ ಇಂಟರಾಕ್ಷನ್ ಬರ್ಬೇಕು. ಎಲ್ಲಿ ಬರಬೇಕು ಬೀಚ್ ಡೇ ಬರ್ಬೇಕಂದ್ರೆ ಒಳಗೆ ಹೋಗಿ ಬ್ರೋ ನಾವು ಅಲ್ಲಿ ಅಷ್ಟು ಬೇಡ ಬ್ರೋ ನಮಗೆ. ಅಲ್ಲಿ ಮಟ್ಟ ಹೋಗೋಣ ನಾವು. ಏನೋ ಅಪ್ಪಿ ತಪ್ಪಿ ಹೋಗ್ಬಿಟ್ಟು ರಾತ್ರಿ ನಾವು ರಾತ್ರಿ ಗೊತ್ತಾಗಿಲ್ಲ bro. ರಾತ್ರಿ ಗೊತ್ತಾಗಿಲ್ಲ. ನೀನು ಯಾರೋ ಹೇಳಿದ್ರು ಬೇಡ ಅಂತ. ಬಂದಿದ್ದದು ಆದ್ರೆ ಫ್ಯಾಮಿಲಿ ಜೊತೆಗೆ ಬಂದಿದ್ದು ನಾನು. ಬಟ್ ಅಲ್ಲಿ ಹೋಗಿಲ್ಲಲ್ಲ. ಹೌದು ಅದು ಗೈಸ್ ಇಲ್ಲಿ ಅಣ್ಣ ಕೂಡಕ್ಕೆ ನೋಡಿ ಎಡಿಟ್ ಮಾಡೋಕೆ ಆರಾಮ್ ಒಂದು ಚೇರ್ ಇದೆ. ಇಲ್ಲೊಂದು ಚೇರ್ ಇದೆ. ಇಲ್ಲಿ ಕರ್ಟನ್ ಹಾಕಿದ್ದಾರೆ. ಕ್ರೇಜಿ ಗೈಸ್ ಇದು ಮಾತ್ರ. ಇಲ್ಲಿಂದ ವ್ಯೂ ಇದೆ. ಇಲ್ಲಿಂದ ಸೀದಾ ಬೆಳಗ್ಗೆ ಬೀಚಿಗೆ ಹೋಗ್ತೀವಿ ಗೈಸ್. ಇಲ್ಲೆಲ್ಲ ಸಾಮಾನು ಇಟ್ಬಿಟ್ಟಿದ್ದಾರೆ. ಸಾಂಗ್ ಅಷ್ಟೇ ಆಯ್ತು ಗೈಸ್. ಇಲ್ಲಿ ಮಿರರ್ ಕೊಟ್ಟಿದ್ದಾರೆ ಗೈಸ್. ಯಾವುದು ಟಿವಿ ಐತಲ್ಲ ಮತ್ತೆ ಇಲ್ಲಿ ಗೈಸ್ ಎ ಸಿ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಅವರು ಎ ಸಿ ಹತ್ರ ಬಟ್ಟೆ ಒಣಗಾಕ ವಾಟ್ಸಪ್ ಸರ್. ಕೊಟ್ಟಿದ್ದು ಅದಕ್ಕೆ ನಾನು ಏಸಿನ ಮುಂದೆ ಹಾಕ್ಬಿಟ್ಟಿದ್ದೆ. ಹೌದಾ ಎಲ್ಲಕ್ಕಿಂತ ಬೆಸ್ಟ್ ಏನು ಹೇಳು ಅವಾಯ್ಸ್ ಚಪ್ಪಲ್ ಚಿನ್ ಚಿನ್ ಚಪ್ಪಲ್ ಸಿಲೋನ್ ಗ್ಯಾಸ್. ಇಲ್ಲಿ ಮಿರರ್ ಇದೆ. ಹ್ಯಾಂಡ್ ವಾಶ್ ಇದೆ. ಇಲ್ಲೆಲ್ಲ ವಾಶ್ರೂಮ್ ಸಕ್ಕತ್ತಾಗಿದೆ ಗ್ಯಾಸ್. ಹಾಟ್ ವಾಟರ್ ಎಲ್ಲ ಬರುತ್ತಿಲ್ಲ ಒಳಗಡೆ ಗ್ಯಾಸ್. ಅಲ್ಲಿ ರೂಮು ನೋಡೋಕೆ ಹೋಗಿದ್ದೀನಿ. ಇರು ಒಂದು 5 ನಿಮಿಷ ಹೇಳ್ತೀನಿ. ಒಂದು 5-6 ಕಿಲೋಮೀಟ್ರ್ ಒಳಗಡೆ ಹೋಗಿದ್ದೀವಿ. ಅಲ್ಲ ಮೆನು ಕೊಡಿ ಬ್ರೋ. ಗೈಸ್ ಕಾಜು ಮಸಾಲ ಮತ್ತು ಚಪಾತಿ ಏನು ಬ್ರೋ ಇದು ಗೀ ರೈಸ್ ಊಟ ಮಾಡೋ ಮನೆ ಗೈಸ್. ಮತ್ತೆ ಹೆಂಗೈತೆ ಏನಿದೆ ಅಂದ್ರೆ ಕಾಜು ಮಸಾಲ ಮತ್ತು ಚಪಾತಿ ಟೇಸ್ಟ್ ಮಾತ್ರ ಮಸ್ತ್ ಐತೆ. ಸೇಮ್ ಮಟನ್ ಆ ಸ್ಮೆಲ್ ಬರೋದ. ನಾನ್ ವೆಜ್ ಒಳಗೆ ಹಾಕ್ಬಿಟ್ಟು ಕುಂತೀನಿ ನಾನು. ಹಾಂ 3 ದಿನ ಆಯಿತು. ನಮ್ಮ ಕಾಜು ಸಾವು ಕಾಜು ಮಸಾಲ ಕೇಳಕತ್ತೀನಿ. ಮತ್ತೆ ಹೆಂಗೈತೆ ನಂದು ಬೇಸಿಕ್ ಏನು ಮಟನ್ ತಿನ್ಬೇಕಂತ ಆಸೆ ಆಯ್ತಾ ನಿಂದು? ಅದೇ ಕಾಜು ಮಸಾಲ ಕಾಜು ಬಾಯಿ ಸ್ವಲ್ಪ ಜೋರು ಮಾತಾಡಿ ಕೇಳ್ಸಲ್ಲ. ಏನಾದ್ರು ತಿನ್ಬೇಕು ಅನ್ಸುತ್ತೆ ಅಷ್ಟೇ. 4 ಕೆ ಜಿ ಆರ್ಡರ್ ಮಾಡಿದ್ವಿ. ಹೊಟ್ಟೆ ತಿನ್ನಲಿಲ್ಲ. ಮತ್ತೆ ವೆಜ್ ಫ್ರೈಡ್ ರೈಸ್ ಮಾಡಿದ್ವಿ. ಸ್ವಲ್ಪ ಇದೆ ಗೈಸ್ ಇದು. ನಮ್ಮ ಕಾಜು ಹಿಂಗೆ ಮಸ್ತ್ ಆಯ್ತು ನೋಡ್ರ. ಹಿಂಗೆ ಇದು ಬೇಡ. ಇದು ಯಾವ ಚಟ್ನಿ ಬ್ರೋ ಅದು? ಕೆಂಪು ಚಟ್ನಿ ಕೊಟ್ಟು ಹೇಳು ಬೇಡ. ಕೆಂಪು ಚಟ್ನಿ ಬ್ರೋ. ಎದಕ್ಕೆ ಬ್ರೋ? ಬೆಲ್ಲಿಗೆ ಬ್ರೋ ರಾತ್ರಿ. ಹಾಂ ಬ್ರೋ ಇಲ್ಲ ಬ್ರೋ ರಾತ್ರಿ ತಲೆ ಬಾಸಿದೆ ಏನು ಇಲ್ಲ. ನೀನು ಅವಾಗ ಎಷ್ಟೊತ್ತಿಗೆ ಬೇಕು? ಹಾಂ ಅವಾಗ ಫ್ರೆಶ್ ಅಪ್ ಆಗಿ ಬಾಜಿದೆ. ಸಣ್ಣ ಮಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದೇನೆ ವ್ಲಾಗ್ ಮಾಡಲಿಕ್ಕೆ. ಒಳ್ಳೆ ಚೆನ್ನಾಗಿಬಿಡ್ತಲ್ಲ ನಿನಗೆ ಬ್ರೋ. ಇವತ್ತು ಬೆಳಗ್ಗೆಯಿಂದ ಬಂದು ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ಸುತ್ತೆ ಮಚ್ಚ? ಬ್ರೋ ಎಷ್ಟು ಕಿಲೋಮೀಟ್ರ್ ಬಂದ್ವಿ ಬ್ರೋ ಟೋಟಲ್ ನಾವು? 300. ಇಲ್ಲ ಗೈಸ್ ಆ್ಯಕ್ಚುಲಿ 350 ಕವರ್ ಮಾಡ್ಬೇಕಿತ್ತು ನಾವು. ಆಗಲಿಲ್ಲ. ಯಾಣನ ಜಂಪ್ ಮಾಡಿಬಿಡಿ ಗೈಸ್. ಅದಕ್ಕೋಸ್ಕರ 100 ಕಂಪ್ಲೀಟ್ ಮಾಡಿಬಿಟ್ವಿ. ಮತ್ತೆ ಬೆಳಗ್ಗೆ 250 ಕಿಲೋಮೀಟ್ರ್ ಒಬ್ಬನೇ ಹೊಡ್ತೀವಿ. ಮತ್ತೆ ಹೆಂಗೆ ಫೀಲಿಂಗ್ ಆಗುತ್ತೆ ನಿನಗೆ? ಎಲ್ಲರಿಗಿಂತ ಬೆಸ್ಟ್ ಫೀಲಿಂಗ್ ಏನಂದ್ರೆ ಬೀಚ್ ಹೋಗಿದೆ ನೋಡು, ಅದು ಬೆಸ್ಟ್ ಅಲ್ಲ? ಬಡಿಸ್ಕೊಂಡು ಆ ಬೀಚ್ ಅಲ್ಲ ಬ್ರೋ. ಓ ಇವಾಗ ನೈಟ್ ಹೋಗಿದ್ದೀರ ಆ ಬೀಚ್ ಅದು ಬ್ರೋ? ಬೆಳಗ್ಗೆಯಿಂದ ಸುಸ್ತಾಗಿಲ್ಲ ಬ್ರೋ ಆ ಬೀಚಿಗೆ. ಹಾಂ ಚೆನ್ನಾಗಿದ್ರು ಗೈಸ್. ಫೈನಲಿ 250 ಕಿಲೋಮೀಟರ್ ಟ್ರಾವೆಲ್ ಮಾಡಿಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾಳೆ ಇಲ್ಲಿಂದ ಯಾಣಾಗೆ ಹೋಗ್ತೀವಿ. ಯಾಣ ಆಗಿಬಿಟ್ಟು ಯಾವ ಫೋರ್ಟ್ ಅದು? ಮಿರ್ಜಾನ್ ಫೋರ್ಟಿಗೆ ಹೋಗ್ತೀವಿ. ಮಿರ್ಜಾನ್ ಫೋರ್ಟಿಂದ ಇನ್ನೊಂದು 2 ಪ್ಲೇಸ್ ಕವರ್ ಮಾಡ್ತೀವಿ ಗೈಸ್. ಸ್ಕಿಪ್ ಮಾಡ್ತೀರಿ ನೋಡ್ತೀರಿ ಗೈಸ್. ಮುಂದಿನ ನೋಡ ಸಿಗೋಲ್ಲ. ಟೇಕ್ ಕೇರ್, ಬಾಯ್. ಮತ್ತೆ ಎಕ್ಸ್ಪೀರಿಯನ್ಸ್ ಯಾವ ಥರ ಐತೆ ಮತ್ತೆ ಇವತ್ತು? ಇಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಬಂದು ಬೆಳಗ್ಗೆ 6 ಗಂಟೆಗಿಂದ 250 ಪ್ಲಸ್ ಹೊಡೆದಿದ್ದು ನನಗೆ ಟೈರ್ಡ್ ಆಗಿಲ್ಲ. ಹಾಂ ಇಲ್ಲಿ ಬೀಚ್ ನೋಡಕ್ ಬೀಚ್ ಅದು ಹೆವಿ ಅಡ್ವೆಂಚರ್ ಅಣ್ಣ. ಅಲ್ಲಿ ಗಾಡಿ ಬಿಟ್ಟು ಹೋಗ್ಬೇಕು, ನಾವು ಗಾಡಿ ತಂದು ಹೋಗಿ ಗಾಡಿ ತಗೊಂಡು ಹೋಗಿವಿ. ಬರ್ರ ಹಾಂ ಹ್ಞೂ ಬ್ರೋ. ಹಾಂ ಸಾಯಿ 2000 ಶೂಸ್ನ ಬರೀ ಸ್ಮೆಲ್ ಬರ್ತದೆ ಅಂತೇಳಿ ಬಿಸಾಕ್ ಬಿಡೋದ್ರ ಜೊತೆ ನಂದು 600 ರೂಪಾಯಿ ಶೂನು ಹೋಯ್ತು ಗಾಯ್ಸ್. ಅದು ನಂದು 600 ರೂಪಾಯಿ ಶೂ ಅಲ್ಲ. ಓಕೆ ನಮ್ದು 2000 ಶೂ ಹೆಂಗೆ ಅನ್ಸೈತೆ ಬ್ರೋ ಫೀಲಿಂಗು?
ಅಮೌಂಟ್ ಮ್ಯಾಟ್ರ್ ಅಲ್ಲ ಬ್ರೋ ಕಂಫರ್ಟ್ಗ ಏನ ಕಾಲ್ ಫಂಗಸ್ ಆಗ್ಬಿಟ್ರೆ ಹಾಂ ಹೌದು ಪ್ರೈಸ್ ಇರ್ತೀವಿ ನಾವು. ಗೈಸ್ ಆಲ್ರೆಡಿ ನನಗೂ ಇಲ್ಲಿ ಆಗಿದೆ, ನನಗೂ ಆಲ್ರೆಡಿ ಆಗಿದೆ, ಬಟ್ ಆದರೂ ಸೇಫ್ಟಿಗೆ ಇರಲಿ ಅಂತೇಳಿ ಬಿಸಾಕ್ಬಿಟ್ಟಿದ್ವಿ. ಸ್ಲಿಪ್ಪರ್ ತಗೊಂಡಿದ್ದು ಏನೊಂದು ಎಲ್ಫ್ ಆಯ್ತು ಬ್ರೋ, ಇನ್ನೊಂದು ಹವಾಯಿ ಚಪ್ಪಲಿ, ಸ್ಲಿಪ್ಪರ್ ಅಲ್ಲ ಅದು ಚಿನ್ ಚಿನ್ ಚಪ್ಪಲಿ. ಬ್ರೋ ಹಾಂ ಹಂಗೆ ಇನ್ನೊಂದು 2 ದಿವಸ ಹೊಡೆದಿದ್ರೆ ಹಾಂ ಫಂಗಸ್ ಅಟ್ಯಾಕ್ ಆಗಿ 300 ರೂಪಾಯಿ ಟೋಕನ್, ಪಕ್ಕ ಪಕ್ಕ 3000 ರೂಪಾಯಿ ಕ್ರೀಮ್, 3 ವಾರ ಅಡ್ಡಾಡ್ಬೇಕು.